ಅವ್ರು ಏನು ಕೇಸ್ ಹಾಕೋದ್ ಬೇಡ. ನಾನು ಕುಣಿಗಲ್ನ ಸೆಂಟ್ರಲ್ಲಿ ಒಂದು ಟಿವಿ ಹಾಕಿ ಯಾವ ತಾಲೂಕು ಕಚೇರಿನಲ್ಲಿ ಯಾವ ಅಧಿಕಾರಿ ಎಷ್ಟು ಗಂಟೆಗೆ ಬಂದ, ಯಾವ ಚೇಂಬರ್ ಅಲ್ಲಿ ಯಾವ ಕುರ್ಚಿಯಲ್ಲಿ ಯಾವ ಅಧಿಕಾರಿ ಕೂತಿದಾನೋ ಇಲ್ವೋ ಅನ್ನೋದನ್ನ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲೋ ಕುಣಿಗಲ್ ತಾಲೂಕಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡ್ರ ಕಡೆ ನೋಡ್ಬೇಕು. ಆ ತರದ್ದು ಲೈವ್ ಟೆಲಿಕಾಸ್ಟ್ ನಾನು ಮಾಡಿಸ್ತೀನಿ ಅಂತ ಹೇಳಿ ಜನರಿಗೆ ಹೇಳಿದ್ದೆ. ಮರಿ MLA ನಿಂತ್ಕೊಂಡ್ಬಿಟ್ಟಿದ್ದೆ ನೀನು. ಗ್ರಾಮ ಪಂಚಾಯತಿ ನಿಂತ್ಕೊಂಡು ಗೆಲ್ಲೋದಲ್ವಾ? ಸಾಮಾನ್ಯ ಮನುಷ್ಯ ಮಾತ್ರ ನಾನು ಅಲ್ಲಿಂದನೇ ಬರ್ಬೇಕಾ? ರಾಜಕೀಯ ಫ್ಯಾಮಿಲಿ, ನಿಮ್ ರಾಜಕೀಯ ಫ್ಯಾಮಿಲಿ ನಿಮ್ದು. ಮೀಸೆ ಬರ್ದವರೆಲ್ಲ ಸಂಸದರಾದ್ರು, MLA ಆಗಿದ್ರ, ಸಂಸದರು. ಅವ್ರ ತಂದೆ ಮಿನಿಸ್ಟರ್ ಇದ್ರು, ನೀವ್ ಮಿನಿಸ್ಟ್ರಾ? ನಿಮ್ಮಂತವ್ರಿಗೆ ಯಾಕ್ರಿ ಬೇಕು ಸಂವಿಧಾನ? ಅವ್ರ ತಂದೆ, ಅವ್ರ ತಾತ, ಅವ್ರ ಅಪ್ಪ ರಾಜಕಾರಣ ಮಾಡಿದ್ದ ಅನ್ನೋದೇ ಮಾನದಂಡ ಆದ್ರೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಗತ್ಯ ಏನಿತ್ತು? ಹಂಗಾದ್ರೆ ನಾವು ದುಡ್ಡು ಕೊಡ್ತೀವಿ, ಅವ್ರಿಗೆ ಏನ್ ಬೇಕು ನಾವು ಕೊಡ್ತೀವಿ, ಅವ್ರಿಗೆ ಆ ಟೈಮ್ಗೆ ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ. ನೀವೇನ್ ವ್ಯವಸ್ಥೆ ಮಾಡ್ತೀರಾ? ಅದು ನಿಮ್ ಭ್ರಮೆ ರೀ ರಘು ಅವರೇ, ನಿಮ್ ಭ್ರಮೆ ಅದು. ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಅಪ್ಪ MLA ಆಗೋನೆ, ಅವ್ರ ತಾತ MLA ಆಗಿದ್ದಾನೆ. ಸರ್ ನೋವಾಗುತ್ತೆ ಸರ್. ನಿಮ್ ಮನೆ ಬರೋದು ನೋಡಿ, ನಾವ್ ಮಾಡಕ್ಕೆ ಇರೋದು. KRS ಪಕ್ಷಿ ಹತ್ರ ಚೂಮ್ ಬಾಂಬ್ ಬೂಮ್ ಬುಸ್ ಅನ್ನುವಂತ ಔಷಧಿ ಇಲ್ಲ. ನಿಮ್ ಉದ್ದೇಶ ಇರೋದು ದುಡ್ಡು ಮಾಡೋದು. ತಿಳುವಳಿಕೆ ತಗೊಂಡು ಏನ್ ಮಾಡ್ತೀರಾ? ನೀವು ಏನ್ ಮಾಡ್ತೀರಾ? ನೀವು ಬ್ರೋಕರ್ ಕೆಲಸ ಮಾಡ್ತೀರಾ? ನೀವು ಕುಣಿಗಲ್ ಎಲೆಕ್ಷನ್ ನಿಂತಿದ್ರಿ ಅಂತ ಹೇಳಿದ್ರಿ, ಅಲ್ಲೆಲ್ಲ ಸುಮಾರು ಜನ ಕನ್ವಿನ್ಸ್ ಮಾಡಕ್ ನೋಡ್ದೆ ಅಂತ ಎಲ್ಲ ಮಾತಾಡಿದ್ರಿ. ಅಂದ್ರೆ ಕುಣಿಗಲ್ಲಲ್ಲಿ ಏನು ಸಮಸ್ಯೆ ಇಲ್ವಾ? ಹಾಗಾದ್ರೆ ನೀವು ಜನಗಳನ್ನ ಓಟಾಗಿ ಕನ್ವರ್ಟ್ ಮಾಡೋದಕ್ಕೆ ನೋಡಿದ್ರಿ, ಇಂತರ್ಗ ಹಾಕ್ಬಿಡಿ ಆತರ್ಗ ಹಾಕ್ಬಿಡಿ ಅಂದ್ಬಿಟ್ಟು. ಬಟ್ ನೀವ್ ಯಾವ್ದೋ ಕೆಲ್ಸದ ಬಗ್ಗೆ ಹೇಳ್ಬೇಕಿತ್ತಲ್ಲಿ. ಕೆಲ್ಸದ ಬಗ್ಗೆ ಮಾತಾಡಿದ್ರ ನೀವು ಎಲೆಕ್ಷನ್ ನಿಂತ ಟೈಮ್ನಲ್ಲಿ? ಬಹುಶಃ ಕುಣಿಗಲ್ಲಲ್ಲಿ ಏನಾದ್ರೂ ಕೆಲಸಗಳ ಬಗ್ಗೆ, ಜನರಿಗೆ ಸಮಸ್ಯೆಗಳ ಬಗ್ಗೆ, ಮತ್ತೆ ಜನ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ನಾನೇ ಅಲ್ಲಿ ಚುನಾವಣೆ ನಿಂತಿದ್ದಂತಹ ಅಭ್ಯರ್ಥಿಗಳ ಪೈಕಿ ಹೆಚ್ಚು ಮಾತಾಡಿದವನು ಈ ವಿಚಾರವಾಗಿ ನಾನು. ಆದ್ರೆ ಜನ ಕೊನೆಗೆ ಅದ್ಯಾವುದು ಕಾರ್ಡು, ಯಾವ್ದು ಸ್ವೈಪಿಂಗ್ ಕಾರ್ಡು, ಗಿಫ್ಟ್ ವೋಚರ್ಸು, ಕುಕ್ಕರು, ನಿಕ್ಕರು, ಲಿಕ್ಕರು ಇದನ್ನೇ ನೋಡಿದ್ರು ಹೊರತು ನಾನು ಯಾವ ವಿಚಾರಗಳನ್ನ ಜನರಿಗೆ ಹೇಳ್ತಾ ಬನ್ನೋ, ಏನೆಲ್ಲಾ ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ಜನರಿಗೆ ಹೇಳ್ತಾ ಬನ್ನೋ, ಜನರು ಅದನ್ನ ಗಮನನೇ ಕೊಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ. ನಾನು ಹೇಳ್ತಾ ಇದ್ದೆ ಹೋದಾಗೆಲ್ಲ ಊರವ್ರಿಗೆ, ಜನರಿಗೆ, ನೋಡ್ರಪ್ಪ ಇವತ್ತು ಬಹಳ ಮುಖ್ಯವಾಗಿ ಬಡತನಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ 2-3 ಕಾರಣಗಳಿದಾವೆ. ಒಂದು, ಜನ ನೀವು ದುಡ್ದಿದ್ದೆಲ್ಲ ದುಡಿಮೆನ ತೆಗೆದುಕೊಂಡು ಹೋಗಿ ಯಾವನೋ ರಾಜಕಾರಣಿ ನಡೆಸುವಂತ ಸ್ಕೂಲ್ಗೆ ನಿಮ್ಮ ಮಕ್ಳು ಕಳ್ಸೋದಕ್ಕೆ ಅಲ್ಲಿ ತುಂಬುತ್ತೀರಿ. ಇನ್ನೊಂದು, ನಿಮಗೇನೋ ಹುಷಾರಿಲ್ಲ ಅಂತ ಅಂದ್ರೆ ಮತ್ತೆ ಇವತ್ತು ದುಬಾರಿ ಆಗಿರುವಂತ ವೈದ್ಯಕೀಯ ವೆಚ್ಚಗಳನ್ನ ಬರ್ಸೋದಕ್ಕೆ ಮತ್ತೆ ತಗೊಂಡೋಗಿ ನಿಮ್ ದುಡ್ಡನ್ನೆಲ್ಲ ಅಲ್ಲ ಹಾಕ್ತೀರಿ. ಮತ್ತೆ ಇದ್ರ ಕಾರಣ ಇದನ್ನ ಬರ್ಸೋದಕ್ಕೆ ಸಾಧ್ಯ ಆಗದ್ರೆ ಇನ್ನೊಂದು ಸಾಲ ಸೂಲ ಮಾಡ್ಕೋತೀರಿ. ಸಾಲ ಸೂಲ ಮಾಡ್ಕೊಂಡು ಮತ್ತೆ ನಷ್ಟ ಮಾಡ್ಕೋತೀರಿ. ಮತ್ತೆ ನೀವು ಬಡತನದಲ್ಲೇ ಮುಳುಗೋಗ್ತೀರಿ. ಸೊ ದಯವಿಟ್ಟು ನಾನೇನಾದ್ರು ಶಾಸಕನಾಗಿ ಬಂದ್ರೆ ಮೊದಲನೇದಾಗಿ ನಾನು ಇವತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಿದಾವೆ ಅವೆಲ್ಲ, ಎಷ್ಟೋ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ಡಾಕ್ಟರ್ಗಳಿಲ್ಲ ಇವತ್ತು. ಅಲ್ಲ, ನಿಮ್ MLA ಡಾಕ್ಟರ್ ಅಲ್ವರೆಗೂ ಅವ್ರೆ? ಹೌದು, MLA ಡಾಕ್ಟ್ರು, MP ಡಾಕ್ಟರ್, MLA ಡಾಕ್ಟ್ರು. ಅದು ಅವ್ರಿಗೆ ಸರಿಪಡಿಸಕ ನೀವೇನ್ ಮಾಡ್ತೀರಾ ಹಾಗಾದ್ರೆ? ನೋಡಿ, ನಮ್ಮ ದುರಾದೃಷ್ಟ ನೋಡಿ, ಕುಣಿಗಲ್ ಜನತೆಯ ದುರಾದೃಷ್ಟ ನೋಡಿ. MLA ಒಬ್ಬ ಶಾಸಕರು MLA ಇವತ್ತು ಡಾಕ್ಟರ್ ಆಗಿದ್ದಾರೆ. ಮತ್ತೆ ಸಂಸದರು ಅಂತೂ ವರ್ಲ್ಡ್ ಫೇಮಸ್ ಡಾಕ್ಟ್ರು ಸಂಸದರಾಗಿದ್ದಾಗ್ಲೂ, ಶಾಸಕರು ಸಂಸದರಾಗಿದ್ದಾಗ್ಲೂ ಕುಣಿಗಲ್ನ PHCಗಳು ಹೇಗಿದ್ದಾವೆ ಅಂತ ನೀವು ಹೋಗಿ ನೋಡಿ. ಇವತ್ತು ನಾನು ಚುನಾವಣೆ ಮುಂಚೆ ಹೇಳ್ತಾ ಇದ್ದೆ ಕುಣಿಗಲ್ನಲ್ಲಿ ಜನರಿಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳು, ನಾನು ಲಿಸ್ಟ್ ಗಳು ತೆಗೆದುಕೊಂಡು ಅವತ್ತು 21-22 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ಡಾಕ್ಟರ್ಗಳು ಇದ್ದಂತವ್ರು ಬರೀ 8-10 ಜನ ಡಾಕ್ಟರ್ಗಳಿದ್ರು. ಇನ್ನ ಉಳಿದ 8-10 ಕಡೆಗಳಲ್ಲಿ ಡಾಕ್ಟರ್ಗಳೇ ಇರ್ಲಿಲ್ಲ. ನಾನು ಹೇಳ್ದೆ ಜನರಿಗೆ, ನೋಡ್ರಪ್ಪ, ನೀವು ಟ್ರೀಟ್ಮೆಂಟ್ ಯಾವ್ದೋ ಕ್ಲಿನಿಕ್ಗೆ ಹೋದ್ರೆ ಸುಮ್ಮನೆ 500,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀರಾ, 2,000-3,000 ಖರ್ಚು ಮಾಡ್ಕೊಂಡ್ ಬರ್ತೀರಾ. ನಾನು MLA ಆದ್ರೆ ಎಲ್ಲ PHCಗಳಲ್ಲಿ ಡಾಕ್ಟರ್ಗಳು ಇರೋ ನೋಡ್ಕೋತೀನಿ. ಡಾಕ್ಟರ್ಗಳು ಇರೋದಲ್ಲ, ಬೇಕಿದ್ರೆ ಇವತ್ತಿನ ರಾಜಕಾರಣಿಗಳು ಡಾಕ್ಟರ್ಗಳನ್ನ ಹಾಕ್ಬಿಡ್ತಾರೆ. ಡಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡೋಂಗೆ ನಾನ್ ನಿಮ್ಗೆ ಖಾತ್ರಿನ ಮಾಡ್ಕೊಡ್ತೀನಿ, ದಯವಿಟ್ಟು ನನ್ಗೆ ವೋಟ್ ಹಾಕಿ ಅಂತ ಕೇಳಿದೆ. ಆಮೇಲೆ ನಾನು ಅವ್ರಿಗೆ ಹೇಳ್ದೆ ಜನರಿಗೆ, ನೋಡಿ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ನಾಳೆ ಮೇಲಿಂದ ರೀಪರ್ಗಳು ಕಲ್ಸ್ಕೊಂಡು ಬೀಳೋ ತರಕ್ಕಿದ್ದಾವೆ ಮಕ್ಳುಗಳಿಗೆ. ನಿಮ್ ಮಕ್ಳು ಅಂತ ಸರ್ಕಾರಿ ಶಾಲೆ ಕಳ್ಸೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಮಕ್ಳು ಭವಿಷ್ಯದ ಕಾಳಜಿಯಿಂದಾಗಿ ಇವತ್ತು ಬೇರೆ ಸ್ಕೂಲಿಗೆ ಕಳಿಸಿ ನಷ್ಟ ಮಾಡ್ಕೊತಾ ಇದ್ದೀರಿ. ನಾನು ಅಂತ ಎಲ್ಲ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಿ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಜನರಿಗೆ ಹೇಳ್ದೆ. ಮತ್ತೆ ಇವತ್ತು ಹಳ್ಳಿ ಜನ ಹೆಣ್ಣು ಮಕ್ಳು ಇಡೀ ಶಾಪ ಹಾಕೋದು, ಹಳ್ಳಿ ಕಿರಾಣಿ ಅಂಗಡಿನಲ್ಲಿ ಸಾರಾಯಿ ಮಾರ್ತಾರೆ. ಸಾರಾಯಿ ಪ್ಯಾಕೆಟ್, ಓಟಿ ಪ್ಯಾಕೆಟ್ಗಳು, ಅದು ಇದು ಎಲ್ಲ ಹಳ್ಳಿ ಕಿರಾಣಿ ಅಂಗಡಿನಲ್ಲಿ ಮಾಡ್ತಾರೆ. ನಾನು ಇಡೀ ಜನರಿಗೆ ಹೇಳ್ದೆ,
ಹೆಣ್ಮಕ್ಳು ನಾನು ಹೋದಾಗ ಅಯ್ಯೋ ಅಪ್ಪ ನಿನ್ ಕೈ ಮುಗಿತೀನಿ, ನನ್ಗೆ ಅದೊಂದು ಮಾಡ್ಕೊಟ್ಬಿಡಪ್ಪ, ಸರಾಯಿ ನಿಷೇಧ ಮಾಡಿಸ್ಬಿಡ್ರಪ್ಪ ಸಾಕು ಅಂತ ಹೇಳು. ನಾವ್ ಹೇಳಿದ್ವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಡೀ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡ್ತೀವಿ. ನಾನು MLA ಆಗಿ ಆಯ್ಕೆ ಆಗಿ ಬಂದ್ರೆ ಎಲ್ಲೆಲ್ಲಿ ಅಕ್ರಮವಾಗಿ ಇದರದ್ದು ಮದ್ಯವನ್ನ ಮಾರಾಟ ಮಾಡ್ತಾರೆ ಹಳ್ಳಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡಿ ಇವತ್ತು 18 ವರ್ಷದ ಕೆಳಗಡೆ ಮಕ್ಕಳೆಲ್ಲ ಇವತ್ತು ಕುಡುಕರಾಗಿದ್ದಾರೆ. ಆಮೇಲೆ ಊರಲ್ಲಿ ಇವತ್ತು ಆತರ ಎಣ್ಣೆ ಸಿಗ್ತಾರ ಕಾರಣಕ್ಕಾಗಿ ಕುಡಿದು ಇರೋ ಜನರೇ ಇಲ್ಲ. ಜನ ನಿಜವಾಗ್ಲೂ ಅಲ್ಲಿ ಬಾಧಿತರಾಗ್ತಾ ಇರೋದು ಹೆಣ್ಣು ಮಕ್ಕಳು. ಸೊ ಹಾಗಾಗಿ ನಾನು ಒಬ್ಬ ಶಾಸಕನಾದ್ರೆ ಎಲ್ಲೆಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದನ್ನೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ತೀನಿ. ಸರ್ಕಾರಿ ಕಚೇರಿಗಳೇನಿದಾವೆ, ತಹಸೀಲ್ದಾರ್ ಕಚೇರಿಯಿಂದ ಹಿಡಿದು ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಿದಾವೆ, ಜನರು ಬರ್ತಿದ್ದಾರೆ ಅಂದ್ರೆ ಚೇರ್ ಹಾಕಿ ಕುಣಿಸಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಕೆಲಸವನ್ನ ಮಾಡ್ಕೊಡ್ಬೇಕು. ಇನ್ಕ್ಲೂಡಿಂಗ್ ಪೊಲೀಸ್ ಠಾಣೆಗಳಿಗೆ ಜನರು ಒಬ್ಬೊಬ್ರು ಹೋಗಿ ಅವ್ರ ಕೆಲಸವನ್ನ ಮಾಡಿಸ್ಕೊಂಡ್ ಬರ್ಬೇಕು. ಕುಣಿಗಲ್ಲವರು ನಮ್ಮ MLA ರಘು ಜಾಣಗೆರೆ ಅಂತ ಹೇಳಿ ಪೊಲೀಸ್ ಠಾಣೆಗಳಿಗೆ ಒಬ್ಬೊಬ್ಬರೇ ಹೋಗಿ ದೂರನ್ನ ದಾಖಲಿಸಿ ಬರುವಂಗೆ ಆಗ್ಬೇಕು. ಅಂತ ಪೊಲೀಸ್ ಠಾಣೆಗಳನ್ನ ನಾನು ನಿರ್ಮಾಣ ಮಾಡ್ತೀನಿ. ನನಗೆ ಓಟ್ ಹಾಕಿ ಅಂತ ಕೇಳಿದ್ರ ಜನ? ಕೇಳಲಿಲ್ಲ. ಯಾರಿಗ ಓಟ್ ಹಾಕಿದ್ರು? ಅವ್ರಿಗೆ ಓಟ್ ಹಾಕಿದ್ರು, ಕುಕ್ಕರ್ಗೆ ಓಟ್ ಹಾಕಿದ್ರು, ನಿಕ್ಕರ್ಗೆ ಓಟ್ ಹಾಕಿದ್ರು, ಸರಾಯಿಗೆ ಓಟ್ ಹಾಕೊಂಡು ಕೊನೆಗೆ ಅದ್ಯಾವುದೋ ಕಾರ್ಡ್ ಕೊಟ್ರು, ಗಿಫ್ಟ್ ಕಾರ್ಡ್ ಕೊಟ್ಟು ಅಂತೇಳಿ ಗಿಫ್ಟ್ ಕಾರ್ಡ್ ಅನ್ನ ಇಸ್ಕೊಂಡು ಓಟ್ ಹಾಕಿದ್ರು. ಏನಾಯ್ತು? ಏನಾದ್ರೂ ಬದಲಾವಣೆ ಆಗಿದ್ಯಾ? ನಾನು ಇವತ್ತು ಯಾವ ವಿಚಾರಗಳನ್ನ ಹೇಳಿದ್ನೋ ಅದು ಇನ್ನೂ ಹಾಳಾಗಿದೆ ಹೊರತು ಏನೇನು ಬದಲಾವಣೆ ಆಗಿಲ್ಲ. ಬದಲಾವಣೆ ಒಂದು ಬದಲಾವಣೆ ಆಗಿರುತ್ತೆ. ಸಂಸದರು ಮತ್ತೆ ಶಾಸಕರ ಆಸ್ತಿಯಲ್ಲಿ ಬದಲಾವಣೆ ಆಗಿರುತ್ತೆ. ಅವರ ಆಸ್ತಿ ಇಮ್ಮಡಿ 3 ಪಟ್ಟು 4 ಪಟ್ಟು ಹೆಚ್ಚಾಗಿರುತ್ತೆ ಬೇಕಿದ್ರೆ ಚೆಕ್ ಮಾಡಿದ್ರೆ. ಆದ್ರೆ ಕುಣಿಗಲ್ಲ ಜನತೆಯ ಏನು ಜೀವನ ಇವತ್ತು ಸುಧಾರಿಸಿಲ್ಲ, ಇನ್ನೂ ಹಾಗೆ ಇದೆ. ಸೊ ಇಂತಹ ಜನರು ಏನ್ ಮಾಡೋದು? ಇವತ್ತಿನ ನಮ್ಮ ಪರಿಸ್ಥಿತಿ ಸಂದರ್ಭದಲ್ಲಿ ಇಂತಹ ಒಂದು ಸಂದಿಗ್ಧವಾದಂತಹ ಸ್ಥಿತಿನಲ್ಲಿ ಕಾಲಘಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ಇದು ಹೆಚ್ಚು ಸಮಯ ತಗೊಳುತ್ತೆ, ದೀರ್ಘಕಾಲದ ಹೋರಾಟ ಅಂತ ಹೇಳಿ ನಮ್ಗೆ ಮನವರಿಕೆ ಇದೆ. ಜನ ಯೋಚನೆ ಮಾಡ್ಬೇಕು. ಅಯ್ಯೋ ಆ ರಘು ಜಾಣಗೆರೆಗೆ ಹಾಕಿದ್ರೆ ನನಗೆ ಫೋನ್ ಮಾಡ್ತಾರೆ, ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಹಿಂಗ್ ಮಾಡ್ತಾರೆ ಸರ್, ಅನ್ಯಾಯ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ದುಡ್ಡು ಕೇಳ್ತಾರೆ ಸರ್, ಬನ್ನಿ ಸರ್ ಅಂತ. ಇವಾಗ ನನಗೆ ಕೇಳ್ಬೇಕಲ್ಲ ಶಾಸಕರಲ್ಲಿ ಇರ್ತಾರೆ. ಇವತ್ತು ಶಾಸಕರಿಗೆ ಪಾಪ ಇನ್ಯಾರನ್ನು ಮುಖ್ಯಮಂತ್ರಿ ಮಾಡುವಂತದ್ದು ಅವ್ರ ಜವಾಬ್ದಾರಿ. ಅವ್ರ ತಲೆ ಮೇಲಿನ ಜವಾಬ್ದಾರಿ ಏನು ಅಂತ ಅಂದ್ರೆ ಅವ್ರ ಗಾಡ್ ಫಾದರ್ನ ಇವರು ಮುಖ್ಯಮಂತ್ರಿ ಮಾಡ್ಬೇಕು. ಅದು ಅವರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಇವತ್ತು ಒಬ್ರು ಶಾಸಕರಾಗಿ ಸಂಸದರು ಇಡೀ ದೇಶಕ್ಕೆ ದೇಶದ ಒಂದು ಕೀರ್ತಿ ಏನೇನೋ ಕಂಡಿಡಿದಿದ್ದಾರೆ, ಏನೇನೋ ಮಾಡಿದ್ದಾರೆ, ವೈದ್ಯಕೀಯ ಒಂದು ಇದರಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೋಡಿ. ಜನರಿಗೆ ಗೌರವಿಸೋಣ. ಅವ್ರು ಏನ್ ವೃತ್ತಿ ಮಾಡಿದ್ದಾರೆ, ವೃತ್ತಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನ ಗೌರವಿಸೋಣ. ಆದ್ರೆ ನೀವು ರಾಜಕಾರಣಕ್ಕೆ ಬಂದಿದ್ದೀರಿ, ನೀವು ರಾಜಕಾರಣಕ್ಕೆ ಬಂದ್ಮೇಲೆ ನೀವ್ ಏನ್ ಮಾಡ್ಬೇಕಾದ್ರೆ ನಿಮ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕಲ್ಲ. ಇಲ್ಲಿ ನೀವು ಅಲ್ಲಿ ವೈದ್ಯರಾಗಿ ಏನ್ ಡೆಲಿವರಿ ಮಾಡಿ ಜೈ ಅನ್ಸ್ಕೊಂಡ್ ಬಂದ್ರು, ಇಲ್ಲಿ ಒಬ್ರು ಸಂಸದರಾಗಿ ನೀವು ಅದೇ ಕೆಲಸವನ್ನ ಮಾಡಿ ಇಲ್ಲೂ ಕೂಡ ಜೈ ಅನ್ಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತಲ್ವಾ? ಎಲ್ಲಿದ್ದಾರೆ ಶಾಸಕರು? ಹಂಗಾದ್ರೆ ಶಾಲೆ ಕಟ್ಟೋದು ಸಂಸದರ ಜವಾಬ್ದಾರಿ ಅಲ್ವಾ? ಆಸ್ಪತ್ರೆಗಳನ್ನ ಒಬ್ರು ಡಾಕ್ಟರ್ ಆಗಿ ಕುಣಿಗಲ್ನಲ್ಲಿ ಈ ತರಕ್ಕೆ ಆರೋಗ್ಯ ವ್ಯವಸ್ಥೆ, ಆರೋಗ್ಯ ಸೇವೆಗಳು ಈ ತರಕ್ಕೆ ಇದಾವೆ ಅಂದ್ರೆ ಅದನ್ನ ಸರಿಪಡಿಸುವಂತದ್ದು ಸಂಸದರ ಜವಾಬ್ದಾರಿ ಅಲ್ವಾ? ಜನ ಕುಡಿದು ಹಾಳಾಗ್ತಾ ಇದ್ರೆ ಅದನ್ನ ಸರಿಪಡಿಸುವಂತದ್ದು ಸಂಸದರ ಜವಾಬ್ದಾರಿ ಅಲ್ವಾ? ಅಲ್ಲಿ ಬೇಕಾಗಿರುವಂತ ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದು, ಯುವಕರಿಗೆ ಉದ್ಯೋಗ ಕೊಡುವಂತದ್ದು ಸಂಸದರ ಜವಾಬ್ದಾರಿ ಅಲ್ವಾ? ನೀವೇನಾದ್ರೂ ಡಾಕ್ಟರ್ ಬಂದು ನಮ್ಮ ಮನೆಗೆ ಮಾತ್ರೆ ಕೊಡ್ಲಿ, ಚುಚ್ಚುಮದ್ದು ಕೊಡ್ಲಿ ಅಂತ ಹೇಳಿ ಕುಣಿಗಲ್ ಜನರು ನಿಮ್ಮನ್ನ ಸಂಸದರನ್ನಾಗಿ ಶಾಸಕರನ್ನಾಗಿ ಮಾಡ್ಕೊಂಡಿದಾರ? ಏನ್ ಮಾಡ್ತಿದ್ದಾರೆ ಜನ? ಇವಾಗ ಅರ್ಥ ಮಾಡ್ಕೋಬೇಕು. ರಘು ಜಾಣಗೆರೆಯನ್ನ ಆಯ್ಕೆ ನಾನು ಹೇಳ್ದೆ, ನೀವು ನನ್ನ ಆಯ್ಕೆ ಮಾಡಿದ್ರೆ ಕುಣಿಗಲ್ ತಾಲೂಕ್ ಕಚೇರಿನಲ್ಲಿ ಏನ್ ಕೆಲಸ ಆಗ್ತಾ ಇದೆ, ಯಾವ ಅಧಿಕಾರಿ ಎಷ್ಟು ಗಂಟೆಗೆ ಬಂದ, ಎಷ್ಟು ಗಂಟೆಗೆ ಹೋದ ಅನ್ನೋದನ್ನ ಇವತ್ತೇನ್ ನಾವು ಲೈವ್ ಮಾಡಕ್ ಹೋದ್ರೆ ಅವರು ಲೈವ್ ಮಾಡೋದು ಅಪರಾಧ, 353 ಕೇಸ್ ಹಾಕ್ತಿವಿ ಅಂತ ಹೇಳ್ತಾರಲ್ಲ, ಅವ್ರು ಏನು ಕೇಸ್ ಹಾಕೋದು ಬೇಡ. ನಾನು ಕುಣಿಗಲ್ನ ಸೆಂಟ್ರಲ್ಲಿ ಒಂದು ಟಿವಿ ಹಾಕಿ ಯಾವ ತಾಲೂಕ್ ಕಚೇರಿನಲ್ಲಿ ಯಾವ ಅಧಿಕಾರಿ ಎಷ್ಟು ಗಂಟೆಗೆ ಬಂದ, ಯಾವ ಚೇಂಬರ್ ಅಲ್ಲಿ, ಯಾವ ಕುರ್ಚಿಯಲ್ಲಿ ಯಾವ ಅಧಿಕಾರಿ ಕೂತಿದಾನೋ ಇಲ್ವೋ ಅನ್ನೋದನ್ನ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲೋ ಕುಣಿಗಲ್ ತಾಲೂಕಲ್ಲಿ ಅಲ್ಲಿ ನಿಂತ್ಕೊಂಡ್ರ ಕಡೆ ನೋಡ್ಬೇಕು. ಆ ತರದ್ದು ಲೈವ್ ಟೆಲಿಕಾಸ್ಟ್ ನಾನು ಮಾಡಿಸ್ತೀನಿ ಅಂತ ಹೇಳಿ ಜನರಿಗೆ ಹೇಳಿದ್ದೆ. ಮಾಡಕ್ಕಾಗದೇ ಇರೋದನ್ನ ನಾನು ಹೇಳಿಲ್ಲ. ನಿಮ್ಗೇನೋ ನಾನು ಹೇಳ್ತಾ ಇದ್ದು ಮಾಡಕ್ಕಾಗದೇ ಇರೋವಂಥದ್ದು ಅನ್ಸುತ್ತಾ? ಇದ್ರಲ್ಲಿ ಏನಾದ್ರು ಇದಕ್ಕೆ 10 ಕೋಟಿ 100 ಕೋಟಿ ದುಡ್ಡು ಬೇಕಿತ್ತು ಅಂತ ಅನ್ಸುತ್ತಾ? ಮಾಡ್ಬೋದು. ಮಾಡೋದಿಕ್ಕೆ ಮನಸ್ಸಿರ್ಬೇಕು, ಮತ್ತೆ ಧೈರ್ಯ ಇರ್ಬೇಕು. ಎಲ್ಲದನ್ನ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಯಾವ್ದು ಹೇಳ್ತಾ ಇಲ್ಲ. ಆದ್ರೆ ಆ ಒಂದು ಬರ್ತಾ ಇರೋರು ಪರಿಸ್ಥಿತಿಗೆ, ಆಗಿನ ಕಾಲಕ್ಕೆ ನೀವು ಗೆದ್ದಾದ್ಮೇಲೆ ಆ ಪರಿಸ್ಥಿತಿಗೆ ಬೇರೆಯವ್ರ ತರ ಹೊಂದ್ಕೊಂಡು ಹೋಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇವಾಗ ಅಧಿಕಾರ ಇದ್ದಾಗ ಒಂದು, ಅಧಿಕಾರ ಇಲ್ಲದೆ ಇದ್ದಾಗ ಒಂದು. ನಾನು ಮತ್ತೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ. ಅಧಿಕಾರ ಬರೋದಕ್ಕಿಂತ ಮುಂಚೆ ಒಂದ್ ಮಾತಾಡ್ತಾರೆ ಜನಗಳು, ಅಧಿಕಾರಕ್ಕೆ ಬಂದಾದ್ಮೇಲೆ ಇನ್ನೊಂದ್ ಮಾತಾಡ್ತಾರೆ ಅಂದ್ಬಿಟ್ಟು. ಸೊ ನೀವು ಅದೇ ತರ ಆಗ್ತೀರಾ ಅಂದ್ಬಿಟ್ಟು ಜನಗಳಿಗೆ ಡೌಟ್ ಇರ್ಬೋದು, ಎಲ್ಲವನ್ನು ಒಬ್ಬನೇ ಗುರು ಅಂದ್ಬಿಟ್ಟು. ಸರ್, ಎಷ್ಟು ಸಾರಿ ಅಂತ ಇದೇ ಮಾತುಗಳನ್ನ ಜನ ಆಡ್ತಾರ ಸರ್. ನೀವು ಹಂಗಾಗಲ್ವಾ, ನೀವು ಹಂಗಾಗ್ಬಿಡಲ್ವಾ, ನೀವು ಕೆಟ್ಟೋಗ್ಬಿಡಲ್ವಾ, ನಾಳೆ ನೀವು ತಿನ್ಬಿಡಲ್ವಾ ಅಂತ. ಸರ್, ನಾನು ಚುನಾವಣೆಗೆ ಹೋದಾಗ ಹೇಳ್ತಾ ಇದ್ದೆ,
ಮರಿ MLA ನಿಂತ್ಕೊಂಡ್ಬಿಟ್ಟಿದ್ಯಾ ನೀನು? ಗ್ರಾಮ ಪಂಚಾಯತಿ ಗಿಮ್ ಪಂಚಾಯತಿ ನಿಂತ್ಕೊಂಡು ಗೆಲ್ಲೋದಲ್ವಾ? ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಂತ್ಕೊಂಡು ಏನ್ ಕೆಲಸ ಮಾಡ್ತೀಯಾ? ಮೆಡಿಕಲ್ ಶಾಪ್ ಏನ್ ದುಡಿತೀಯ? ಹಂಗಾರೆ ಒಂದ್ ಯಾವ್ದಾರು ತಾಲೂಕ್ ಪಂಚಾಯತಿಗೆ ನಿಂತ್ಕೊಂಡು ಗೆಲ್ಲೋದಲ್ವ ಮರಿ? ಗ್ರಾಮ ಪಂಚಾಯತಿಗೆ ನಿಂತ್ಕೊಂಡ್ಬಿಟ್ಟು ಗೆದ್ಬಿಡು. ಆಮೇಲೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ತಾಲೂಕ್ ಪಂಚಾಯತಿಗೆ ಬರ್ಬೇಕು, ಜಿಲ್ಲಾ ಪಂಚಾಯತಿಗೆ ಬರ್ಬೇಕು, ಆಮೇಲೆ ನೀನ್ MLA ಕಂಟೆಸ್ಟ್ ಮಾಡ್ಬೇಕು, ಆಮೇಲೆ ನೀನ್ ಸಂಸದರನ್ನ ಕಂಟೆಸ್ಟ್ ಮಾಡ್ಬೇಕು. ನೀನ್ ನೋಡಿದ್ರೆ ನೇರ MLA ನಿಂತ್ಕೊಂಡ್ಬಿಟ್ಟಿದೆಯಲ್ಲ ಮರಿ ಅಂತ ನನಗೆ MLA ನಿಂತ ಕೇಳಿದ್ರು. ಮತ್ತೆ ನಾನು MP ಎಲೆಕ್ಷನ್ ನಿಂತ್ಕೊಂಡೋಗ್ಲಿ ಇದೇ ಮಾತು ಕೇಳಿದ್ರು. ಏನು MP ಎಲೆಕ್ಷನ್ಗೆ ನಿಂತ್ಬಿಟ್ಟಿದೆಯಲ್ಲ ಮರಿ? ಎಲ್ಲದಿಲ್ಲದಿಲ್ಲೇ ಏನು ಒಂದು ಆಟೋದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದೆಯಾ ನೋಡಿದ್ರೆ MP ನಿಂತ್ಕೊಂಡ್ಬಿಟ್ಟಿದ್ಯಾ ಅಂತ. ಇವತ್ತು ರಾಜಕಾರಣಿಗಳ ಮಕ್ಕಳು ಇವತ್ತು ಯಾವ ಕುಮಾರಸ್ವಾಮಿ, DK ಶಿವಕುಮಾರ್, ಸಿದ್ದರಾಮಯ್ಯ, ಯಡಿಯೂರಪ್ಪನ ಈ ತರದ್ದು ರಾಜಕಾರಣಿಗಳ ಯಾರ ಮಕ್ಕಳು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತಿದ್ದಾರೆ ತೋರಿಸಿ. ಅದರ ಬ್ಯಾಕ್ ಗ್ರೌಂಡ್ ಇದೆ. ನಿಮ್ಗೆ ಯಾವ್ದ್ರ ಬ್ಯಾಕ್ ಗ್ರೌಂಡ್ ಇದೆ? ಜನ ಅರ್ಥ ಮಾಡ್ಕೋಬೇಕಲ್ಲ ಇದನ್ನ. ಅವ್ರಿಗೆ ಕುಮಾರಸ್ವಾಮಿ ಮಗನಿಗೆ ಇಲ್ಲದ್ದು, ಕುಮಾರಸ್ವಾಮಿ ಮಗ ಗ್ರಾಮ ಪಂಚಾಯತಿಗೆ ನಿಲ್ಲಂಗಿಲ್ಲ, ಯಡಿಯೂರಪ್ಪನ ಮಗ ನಿಲ್ಲಂಗಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ ಮಾತ್ರ ನಾನು ಅಲ್ಲಿಂದನೇ ಬರ್ಬೇಕು. ಯಾಕೆಂದ್ರೆ ಅವರು ರಾಜಕೀಯ ಫ್ಯಾಮಿಲಿ. ನಿಮ್ ರಾಜಕೀಯ ಫ್ಯಾಮಿಲಿ ನಿಮ್ದು? ಹೌದು. ಹಾಗಾದ್ರೆ ನಿಮ್ಮ ಹಣೆ ಬರೋನು ಇಷ್ಟೇ, ನಿಮ್ಮ ಹಣೆ ಬರೋನು ಇಷ್ಟೇ. ಅದನ್ನ ತಿಳಿ ಹೇಳ್ಬೇಕು ನೀವು. ಅದನ್ನೇ ಹೇಳ್ತಾ ಇರೋದು. ಈ ಕುಣಿಗಲ್ಲಿನ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತ ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು. ನೀವು ನನ್ನನ್ನ ಪ್ರಶ್ನೆ ಮಾಡಿದ್ರಿ, ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ದೇಶದಲ್ಲಿ ಹುಟ್ಟಿರೋದಕ್ಕೆ, ನಾನು ಹಣ ಇಲ್ಲದೆ ನಾನು ಈ ದೇಶದಲ್ಲಿ ಬಡವನಾಗಿ ಹುಟ್ಟಿದ್ದಕ್ಕೆ ನಾನು ಮಾತ್ರ ಗ್ರಾಮ ಪಂಚಾಯತಿಯಿಂದನೇ ಬರ್ಬೇಕು. ದುಡ್ಡಿರೋರಾದ್ರೆ ನೇರವಾಗಿ 18 ವರ್ಷ ಆಗಿಲ್ಲ ಅಂದ್ರು. ಮೊನ್ನೆ MP ಎಲೆಕ್ಷನ್ ಆಯ್ತು, ಮೀಸೆ ಬರ್ದವರೆಲ್ಲ ಸಂಸದರಾದ್ರು. ಗೊತ್ತಿದೆ ನಿಮ್ಗೆ? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಮೀಸೆ ಬಂದಿಲ್ಲ ಇನ್ನ ಅವರೆಲ್ಲ ಸಂಸದರಾದ್ರು. ಹೇಗಾದ್ರು? ಗ್ರಾಮ ಪಂಚಾಯತಿ ಚುನಾವಣೆ ಗೆದ್ದಿದ್ರ, ತಾಲೂಕ್ ಪಂಚಾಯತಿ ಚುನಾವಣೆ ಗೆದ್ದಿದ್ರ, ಜಿಲ್ಲಾ ಪಂಚಾಯತ್ ಚುನಾವಣೆ ಗೆದ್ದಿದ್ರ, MLA ಆಗಿದ್ರ, ಸಂಸದರು. ಅವ್ರ ತಂದೆ ಮಿನಿಸ್ಟರ್ ಇದ್ರು, ನೀವ್ ಮಿನಿಸ್ಟ್ರಾ? ನಿಮ್ ತಂದೆ ಮಿನಿಸ್ಟರ್ ಇದ್ರ? ಮತ್ ನಿಮ್ಮಂತವ್ರಿಗೆ ಯಾಕೆ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ? ನಿಮ್ಮಂತವ್ರಿಗೆ ಯಾಕ್ರಿ ಬೇಕು ಸಂವಿಧಾನ? ಅವ್ರ ತಂದೆ, ಅವ್ರ ತಾತ, ಅವ್ರ ಅಪ್ಪ ರಾಜಕಾರಣ ಮಾಡಿದ್ದ ಅನ್ನೋದೇ ಮಾನದಂಡ ಆದ್ರೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಗತ್ಯ ಏನಿತ್ತು? ಹಂಗಾದ್ರೆ ನಮ್ಗೆ ಜನಗಳು ನಮ್ಗೆ ಓಟ್ ಹಾಕೋದು, ನಿಮ್ಗೆ ಓಟ್ ಹಾಕಲ್ಲ. ಹೌದು. ಏನಕ್ಕೆ ಹೇಳಿ? ನಾವು ದುಡ್ಡು ಕೊಡ್ತೀವಿ, ಅವ್ರಿಗೆ ಏನ್ ಬೇಕು ನಾವು ಕೊಡ್ತೀವಿ. ಅವ್ರಿಗೆ ಆ ಟೈಮ್ಗೆ ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ. ನೀವೇನ್ ವ್ಯವಸ್ಥೆ ಮಾಡ್ತೀರಾ? ಖಾಲಿ ಒಂದು ಆಟೋದಲ್ಲಿ ಬಂದ ತಕ್ಷಣ ನಿಮ್ಗೆ ಓಟ್ ಹಾಕ್ಬೇಕಾ? ಕರಪತ್ರ ಕೊಟ್ರೆ ಓಟ್ ಹಾಕ್ಬಿಡ್ಬೇಕು ಅಂತ ನಾವು ಬಯಸ್ತೀವಿ. ಆಗಲ್ಲ, ನಾವ್ ಹಂಗ್ ಮಾಡಲ್ಲ. ನಾವ್ 2 ಲಕ್ಷ ಕರಪತ್ರ ಹಂಚೋದು ಅನ್ನೋದು ನಮಗೆ 2 ಲಕ್ಷ ಜನರಿಗೆ ತಲುಪ ಬಿಟ್ಟಿದೀವಿ ಅನ್ನುವಂತ ಒಂದು ನಮ್ಗೆ ಅದು ನಿಮ್ ಭ್ರಮೆ ರೀ ರಘುವರೇ, ನಿಮ್ ಭ್ರಮೆ ಅದು. ಪ್ರಪಂಚ ಹೆಂಗೋ ಹೋಗ್ತಾ ಇದೆ, ನೀವ್ ಯಾವ ಕಡೆನೋ ಹೋಗ್ತಾ ಇದ್ದೀರಾ. ಈಗ ಆತರ ಹೇಳ್ಕೊಂಡು ಸುಮಾರು ಪಾರ್ಟಿಗಳು ಬಂದ್ರು, CM ಕೂಡ ಆದ್ರು. ನಿಮ್ಮ ಡೆಲ್ಲಿನಲ್ಲಿ ಮಾತು ಸತ್ಯ. ಪ್ರಪಂಚ ಯಾವ ಕಡೆನೋ ಹೋಗ್ತಾ ಇದೆ, ನಾವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೀವಿ. ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ ಇವತ್ತು ಪ್ರಜಾಪ್ರಭುತ್ವ ಯಾಕೆ ನಮ್ಮವರೆಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ರು? ಸ್ವತಂತ್ರ ಹೋರಾಟಗಾರರು ಯಾಕೆ ಅಷ್ಟೆಲ್ಲ ವಿರುದ್ಧ ಹೋರಾಟ ಮಾಡಿದ್ರು ಸರ್? 18, 19 ವರ್ಷ, 20 ವರ್ಷದವರೆಲ್ಲ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಲ್ಲೆಲ್ಲ ಒರಿಸ್ಸಾದಲ್ಲಿ ನೋಡ್ತಾ ಇದ್ದೇವೆ. 13 ವರ್ಷದ ಸಣ್ಣ ಹುಡುಗ ಈ ಕಡೆಯಿಂದ ದೋಣಿ ದಾಡ್ಸು ಅಂತ ಹೇಳಿ ಬ್ರಿಟಿಷ್ ಅವರು ಕೇಳಿದಾಗ, ನೀವು ಬ್ರಿಟಿಷ್ ಅವರು ನಮ್ಮನ್ನ ರೂಲ್ ಮಾಡ್ತಾ ಇದೀರಾ, ನೀವು ನಡೀರಿ, ನಾನು ನಿಮ್ಮನ್ನ ದಾಡ್ಸಲ್ಲ ಅಂದೆ. ಅವನು 13 ವರ್ಷದವನಿಗೆ ಗುಂಡಿಟ್ಟು ಸಾಯಿಸ್ತಾರೆ. ಎಷ್ಟೆಲ್ಲ ಜನ ಸತ್ರು, ಎಷ್ಟೆಲ್ಲ ಜನ ತ್ಯಾಗ ಮಾಡಿದ್ರು. ಗಾಂಧೀಜಿ, ನೆಹರು, ಹಲವಾರು ಜನರು, ಅಂಬೇಡ್ಕರ್ ಎಷ್ಟೆಲ್ಲ ದಿವಸ, ವರ್ಷಗಳ ಕಾಲ ಜೈಲಲ್ಲಿ ಇದ್ದು ಬಂದ್ರು. ಯಾಕೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅಂತ ಹೇಳಿ, ನಮ್ಮವರೇ ಆಡಳಿತ ನಡೆಸೋಂಗಿಲ್ಲ ಆಗ್ಬೇಕು ಅಂತ ಹೇಳಿ ಅವ್ರು ಮಾಡ್ಕೊಟ್ಟಿದ್ ಯಾಕೆ? ನೀವು ಯಾವೊಂದು ಮಕ್ಕಳನ್ನ ಅವ್ರ ಅಪ್ಪ MLA ಆಗೋನೆ, ಅವ್ರ ತಾತ MLA ಆಗಿದ್ದಾನೆ, ಅವ್ರಿಗೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿ ಅವ್ರನ್ನ ಕೆಲ್ಸೋದಕ್ಕ ನೀವು ನಿಮ್ಗೆ ಇಷ್ಟೆಲ್ಲ ಹೋರಾಟ ಮಾಡಿ, ಇಷ್ಟೆಲ್ಲ ತ್ಯಾಗ ಬಲಿದಾನಗಳ ಮುಖಾಂತರ ನಿಮ್ಮ ಯೋಗ್ಯತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ನೋಡಿ ರಘು, ಅವರು ರಾಜಕೀಯ ಮಾಡಕ್ಕಿದ್ದಾರೆ, ನೀವು ಕೆಲಸ ಮಾಡಕ್ಕಿದ್ದೀರಾ. ನಿಮ್ ಪಾಡೆ ನೀವು ಕೆಲಸ ಮಾಡಿ, ನಿಮ್ಗೆ ರಾಜಕೀಯ ಆಗ್ಬೇಕು. ಅದನ್ನೇ ನಾವು ಮಾಡ್ತಾ ಇದ್ದೀವಿ. ರಾಜಕಾರಣ, ನೀವು ರಾಜಕೀಯ ಆಗ್ಬೇಕು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ರಾಜಕೀಯ ಆಗ್ಬೇಕು, ಈಗ ರಾಜಕೀಯ ಮಾಡಕ್ ಅವ್ರು ಇರ್ಬೇಕಂದ್ರೆ ನೀವ್ ಯಾಕೆ ರಾಜಕೀಯಕ್ಕೆ ಹೋಗ್ತೀರಾ? ಅವ್ರಿಗೆ ತೊಂದರೆ ಆಗಲ್ವಾ ನಿಮ್ಮಿಂದ? ನಮಗೆ ತೊಂದರೆ ನಾವು ಅಲ್ಲ, ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ. ಹೌದು. ನಾನು ಹೇಳಿದ್ನಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತವ್ರು ಮಾತ್ರ, ಅವರು ರಾಜಕಾರಣಿಗಳ ಮಕ್ಕಳು ಮಾತ್ರ ಇದ್ದಾರೆ. ಅವ್ರು ಮಾತ್ರ ಕಂಟೆಸ್ಟ್ ಮಾಡೋದಕ್ಕೆ ಇಲ್ಲಿ ಸಂವಿಧಾನದಲ್ಲಿ ಬರ್ದಿದೆ. ರಾಜಕಾರಣಿ ಇವರು JDS ಪಕ್ಷದ ಇಂತಿಂತ ಫ್ಯಾಮಿಲಿ ಅವರ ಮಕ್ಕಳು ಮಾತ್ರ ಕಂಟೆಸ್ಟ್ ಮಾಡಬೇಕು, ಸಂವಿಧಾನದಲ್ಲಿ ಬರ್ದ್ಬಿಟ್ಟಿದೆ. ಕಾಂಗ್ರೆಸ್ ಅವರು ಇಂತಿಂತವ್ರ ಮಿನಿಸ್ಟರ್ಗಳ ಮಕ್ಕಳು, ಮುಖಂಡರುಗಳ ಮಕ್ಕಳು, ಅವ್ರ ತಾತ, ಅವ್ರ ಅಜ್ಜ ರಾಜಕಾರಣ ಮಾಡಿರುವಂತವ್ರ ಮಕ್ಕಳು ಮಾತ್ರ ಇಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡ್ಬೇಕು. ಮಿಕ್ಕವ್ರು ಯಾರೆಲ್ಲ ಬರ್ತಾರೆ, ಇವರು ಹೋರಾಟ ಮಾಡ್ಕೊಂಡು ಜೈಕಾರ ಹಾಕೊಂಡು ಗ್ರಾಮ ಪಂಚಾಯತಿ ಯಾವ್ದು ZP TP ನಲ್ಲಿ ಮಣ್ಣು ಹೊತ್ಕೊಂಡು ನಿಧಾನಕ್ಕೆ ಸಾಯ ಕೊನೆ ಸಲ ಎಲ್ಲೋ ಒಂದ್ಸಲ ಅಲಕ್ ಬುಲ್ಲಕ್ ಅಂತ ಹೇಳಿ ಆದ್ರೆ MLA ಆಗ್ಬೇಕು ಅಂತ ಇದೆ. ಮಿಕ್ಕಿದ್ ಮಾತ್ರ ಇವರೇ ರಾಜಕಾರಣ ಮಾಡ್ಬೇಕು, ನಿಮಗೆ ಯಾಕೆ ಬೇಕು ಅಂತ ಹೇಳಿ ಈ ಸಂವಿಧಾನ ಬರ್ದಿದೆ. ಹೌದಲ್ವಾ? ಹಾಗಾಗಿ ನಾವು ಮುಚ್ಕೊಂಡು
ನಮ್ದು ಏನಿದೆ ನಾವು ಹೋರಾಟ ಮಾಡ್ಕೋಬೇಕು, ಅವರು ಏನಿದೆ ಅವ್ರು ರಾಜಕಾರಣ ಮಾಡ್ಕೊಂಡು ಅವ್ರು. ಸಾರ್ ನೋವಾಗುತ್ತೆ ಸಾರ್, ಮೀಸೆ ಬರ್ದೇ ಇರೋರು, ಇನ್ನ ವಯಸ್ಸಿಗೆ ಬರ್ದೇ ಇರುವಂತ ಮಕ್ಕಳುಗಳ ಹೆಸರಲ್ಲಿ ಇವತ್ತು ಈ ರಾಜಕಾರಣಿಗಳು ಸಾವಿರಾರು ಕೋಟಿನ ಇಟ್ಟಿದ್ದಾರೆ ಸರ್. ಯಾವುದೋ ಒಬ್ಬ ಇವತ್ತು ಪ್ರಭಾವಿ ರಾಜಕಾರಣಿ ತನ್ನ ಮಗನ ಹೆಸರಲ್ಲಿ ಇವತ್ತು ಸಾವಿರಾರು ಕೋಟಿನ ಮಾಡಿಟ್ಟಿದ್ದಾರೆ ಸರ್. ಬೇಜಾರಾಗಲ್ವ ಸರ್ ನಮ್ಗೆ? ನಮ್ಮೂರಿನಲ್ಲಿ ಯಾವ್ದೋ ನನಗೆ ಫೋನ್ ಮಾಡ್ತಾರೆ ಸರ್, ನಮ್ಮೂರಲ್ಲಿ ಏನೋ ಆಗ್ಬಿಟ್ಟಿದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೀಟ್ ಸಿಗ್ತಾ ಇಲ್ಲ, ಅನ್ನೊಂದ ಬೆಡ್ ಸಿಗ್ತಾ ಇಲ್ಲ, ದಯವಿಟ್ಟು ನಮ್ಗೆ ಏನಾದ್ರು ಸಹಾಯ ಮಾಡಿ ಅಂತ ನನ್ನನ್ನು ಕೇಳ್ತಾರೆ. ಅಂದ್ರೆ ಅವ್ರ ಜೀವ ಹೋಗ್ತಾ ಇದೆ. ಇವ್ರ ಮಕ್ಕಳಿಗೆ ಇಲ್ಲಿ ಲೂಟಿ ಹೊಡೆದಿ ಜನರ ಜೀವವನ್ನ ಕಳೆದು ಲೂಟಿ ಮಾಡಿ ಸಾವಿರಾರು ಕೋಟಿನ ಇವತ್ತು ಇಟ್ಕೊಂಡು ಅವ್ರ ಮಕ್ಕಳಿಗೆ ಆಸ್ತಿ ಮಾಡಿಟ್ಟಿದ್ದಾರೆ. ಅದೂ ಸಾಲಲ್ಲ ಅಂತ ಇನ್ನ ವರ್ಷಕ್ಕೂ ಸಾವಿರಾರು ಕೋಟಿನ ತಿಂತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ. ಬೇಜಾರಾಗಲ್ವಾ ಸರ್? ಇಷ್ಟೆಲ್ಲ ಇದ್ದಾಗ್ಲೂ ನಾವು ಸುಮ್ನೆ ಇರ್ಬೇಕು ಅಂತೀರಾ ನೀವು? ಅವ್ರು ಬಂಡವಾಳ ಹಾಕಿರಲ್ವಾ, ಏನ್ ಸುಮ್ನೆ ತಿಂತಾ ಇದ್ದಾರಾ? ವ್ಯಾಪಾರ ಮಾಡಿ ಸರ್, ವ್ಯಾಪಾರ ಮಾಡಿ. ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ. ವ್ಯಾಪಾರನೇ, ರಾಜಕೀಯನೂ ಒಂದು ವ್ಯಾಪಾರನೇ. ರಾಜಕೀಯ ಒಂದು ವ್ಯಾಪಾರ ಅಂತ ಹೇಳಿ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಜನನು ಅದನ್ನು ಒಪ್ಕೊಂಡ್ಬಿಟ್ರು ಅಂದ್ರೆ ಈ ಸಮಾಜಕ್ಕೆ ಭವಿಷ್ಯನೇ ಇಲ್ಲ, ಈ ನಾಡಿಗೆ, ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ನಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ, KRS ಪಕ್ಷದ ಭವಿಷ್ಯದ ಬಗ್ಗೆ. ಇವತ್ತು ರಾಜಕಾರಣವನ್ನ ವ್ಯಾಪಾರ ಅನ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇದು ಮುಂದುವರೆದ್ರೆ ಈ ನಾಡಿಗೆ, ಈ ದೇಶಕ್ಕೆ ಭವಿಷ್ಯ ಇಲ್ಲ. ಹಂಗಿದ್ದಾಗ ನಾನು ಇದಕ್ಕೆಲ್ಲ ಹೊಂದ್ಕೊಂಡಿದ್ರೆ ಏನ್ ಪ್ರಯೋಜನ? ಆ ಟೈಮಲ್ಲಿ ನೋಡ್ಕೊಳ್ಳೋಣ ಬಿಡಿ, ಇವಾಗ ಯಾಕೆ ತಲೆ ಕೆಡಿಸ್ಕೊತೀರಾ? ಹೌದು, ಬಂದಾಗ ನನ್ನ ಒಬ್ಬಂಗೆ ಬರುತ್ತಾ? ಹೌದು, ನನ್ನ ಒಬ್ಬಂಗೆ ಬರಲ್ಲ, ಬರುತ್ತೆ. ನಾನು ಒಬ್ಬನೇ ಹೊಚ್ಚ ಹೋಗ್ತೀನ, ಎಲ್ಲಾರ್ಗು ಬರುತ್ತೆ, ಎಲ್ಲಾರು ಕೈ ಹಿಡ್ಕೊಂಡು ಹೋಗ್ಬಿಡೋಣ ಅಂತ. ಹೌದು ಅಲ್ವಾ? ಜನ ಇವತ್ತು ಯೋಚನೆ ಮಾಡ್ತಾ ಇದಾರೆ. ಪ್ರವಾಹ ಬಂದ್ರೆ ಅಥವಾ ಇನ್ನೇನೋ ಆದ್ರೆ ನಾನು ಒಬ್ಬನೇ ಸಾಯ್ತೀನಿ, ಒಬ್ಬನೇ ಹೋಗ್ತೀನಿ, ಎಲ್ಲ ಹೋಗ್ತಾರೆ. ನಾನೊಬ್ಬ ಯಾಕೆ ಇವತ್ತು? ದುಡ್ಡಿರೋನು ಹೋಗ್ತಾನೆ, ದುಡ್ಡು ಇಲ್ದಿರೋನು ಹೋಗ್ತಾನೆ, ಎಲ್ಲಾರು ಹೋಗ್ತಾರಲ್ವಾ? ಸೊ ಹಾಗೆ ಒಂದು ಮನಸ್ಥಿತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಜನಗಳು. ಪರಿಸ್ಥಿತಿನೂ ಹಂಗೆ ಇದೆ ಜನರಿಗೆ. ಇವತ್ತು ಜನರನ್ನ ಕೇವಲ ಹಿಟ್ಟು, ಬಟ್ಟೆ, ಶಿಕ್ಷಣ, ಆಸ್ಪತ್ರೆ ಇದ್ರಲ್ಲೇ ಒದ್ದಾಡಿ, ಇದ್ರಲ್ಲೇ ಕಷ್ಟಪಟ್ಟು ಇದ್ರಲ್ಲೇ ಮುಳುಗೋಂಗ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಅವ್ರಿಗೆ ಏನ್ ಪಡ್ಕೊಳ್ಳೋದಿಕ್ಕೇನೆ ಒಂದು ದೊಡ್ಡ ಹೋರಾಟವನ್ನ ಮಾಡುವಂತಹ ಒಂದು ಇದ್ರಲ್ಲಿ ಜನರನ್ನ ಇಟ್ಬಿಟ್ಟಿದ್ದಾರೆ. ಮತ್ತೆ ಜನರು ಬೇರೆ ಹಿನ್ನೆಲೆ ಕೇಳ್ತಾರೆ. ಈಗ ನಾವೇನೋ ಬಂದ್ಬಿಟ್ಟು ನಾನು MLA ಆಗ್ತೀನಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ನನಗೆ ಇಂಥ ಸ್ಥಾನಮಾನ ಕೊಟ್ಟಿದೆ, ಈ ಸಂವಿಧಾನದಲ್ಲಿ ಇಂಥ ಹಕ್ಕುಗಳಿದಾವೆ ನನಗೆ, ಹಾಗಾಗಿ ಇದೆಲ್ಲವನ್ನ ಬಳಸ್ಕೊಂಡು ದೇಶದ ಪ್ರಜೆ ನಾನು MLA ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಜನರಿಗೆ ಪಾಪ ಅವ್ರ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅವ್ರಿಗೆ ಸಾಲ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು. ಜನರು ಜನ ಈ ತರ ಯೋಚನೆ ಮಾಡಬಾರ್ದು. ಯುವಕರು ಆ ರೀತಿಯಾಗಿ ಬೇಕಂತಾನೆ ಜನರನ್ನ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರುವಂತ, ಇಲ್ಲಿ ತನಕ ಆಡಳಿತ ಮಾಡ್ತಾ ಬಂದಿರುವಂತ ರಾಜಕೀಯ ಪಕ್ಷಗಳು ಮಾಡಿದ್ದಾವೆ. ಅದನ್ನ ಬೇಕು ಅಂತಾನೆ ವ್ಯವಸ್ಥಿತವಾಗಿ ಮಾಡಿದ್ದಾವೆ, ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾವೆ. ನಾವು ಅದನ್ನ ಬಿಡಬಾರ್ದು, ಅದನ್ನ ಬ್ರೇಕ್ ಮಾಡ್ಬೇಕು. ಸಾಮಾನ್ಯ ಜನರು ಸಿಡಿದು ಹೇಳ್ಬೇಕು, ಬರ್ಬೇಕು, ಕ್ರಾಂತಿ ಮಾಡೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ಬೇಕು. ಇವ್ರು ಯಾರ್ದೋ ಜಾಗೀರ್ದಾರಕ್ಕೆ ನಾವು ಇವ್ರಿಗೆ ಬರ್ಕೊಟ್ಟಿಲ್ಲ ಈ ದೇಶವನ್ನ, ಈ ನಾಡನ್ನ. ಎಂತೆಂಥದ್ದನ್ನ ನಮ್ ಕಣ್ಣಿಂದ ನೋಡ್ತಾ ಇದೀವಿ ಸರ್. ಇವತ್ತು ಎಂತೆಂಥ ಅನ್ಯಾಯವನ್ನ, ಎಂತೆಂಥ ದೌರ್ಜನ್ಯವನ್ನ, ಇವತ್ತು ದಬ್ಬಾಳಿಕೆಯನ್ನ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಸರ್. ದಿನ ಬೆಳಿಗ್ಗೆದ್ರೆ ರಕ್ತ ಕುದಿಯಲ್ಲ ಸರ್ ಇದನ್ನ ನೋಡಿದ್ರೆ. ನಿಮ್ ಮನೆ ಬರೋದು ನೋಡಿ, ನಾವ್ ಮಾಡಕ್ಕೆ ಇರೋದು, ನಾವ್ ಏನು ಚೇಂಜ್ ಮಾಡಲ್ಲ, ಬಡವನಾಗೆ ಇರ್ಬೇಕು. ನೀವ್ ಹೋರಾಟ ಮಾಡ್ತಾ ಇದ್ರಿ, ಹೋರಾಟ ಮಾಡ್ಕೊಂಡೇ ಇರ್ಬೇಕು. ಅವಾಗ ನನಗ್ ತಾನೇ ಲಾಭ. ಈಗ ನನಗ್ ಬರೋ ಲಾಭ ನಿಮ್ಗೆ ಯಾಕೆ ಬಿಟ್ಕೊಡ್ಲಿ? ಅದು ವ್ಯಾಪಾರಸ್ಥರು ನೋಡ್ತಾ ಇದ್ದಾರೆ. ವ್ಯಾಪಾರಸ್ಥರು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ರಾಜಕಾರಣವನ್ನ ವ್ಯಾಪಾರ ಅಂತ ತಿಳ್ಕೊಂಡು ಬಂದಿರುವಂತ, ದುಡ್ಡನ್ನ ಹಾಕ್ತಾ ಇರುವಂತ ಜನರು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಸರ್, ಈಗ ನಾನೊಂದು ಹೇಳ್ತೀನಿ ನಿಮ್ಗೆ, ನೀವೊಂದು ಬಟ್ಟೆ ತಗೋತೀರಿ, ಏನೋ ತಗೋತೀರಿ, ಮತ್ತೆ ಏನೋ ಒಂದು ವಸ್ತು ತಗೋಬೇಕಂತಂದ್ರೆ, ನಾನು ಯಾರಿಗೋ ಫ್ರೆಂಡ್ಗೆ ಒಂದ್ಸಲ ಫೋನ್ ಮಾಡಿದಾಗ, ನನ್ಗೇನೋ ಈ ತರದ ಒಂದು ವಸ್ತು ಬೇಕಿತ್ತು ನೋಡು ಅಂತಂದು, ಆನ್ಲೈನ್ ಅಲ್ಲಿ ನೋಡು, ಗೊತ್ತಾಗುತ್ತೆ, ಸಿಗುತ್ತೆ, ಎಲ್ಲ ಕಾಣಿಸ್ತವೆ. ನನ್ಗೂ ಒಂದ್ಸಲ ತಲೆ ಹೊಡ್ರಲ್ಲ ಅವಾಗ, ಆನ್ಲೈನ್ ಅಲ್ಲಿ ನೋಡು ಎಲ್ಲ ಸಿಗುತ್ತೆ ಅಂತ. ಜನ ತಮಗೆ ಏನ್ ಬೇಕು, ಎಂತದ್ ಬೇಕು, ಹೇಗಿರ್ಬೇಕು ಅನ್ನೋದನ್ನ, ಮತ್ತೆ ಒಳ್ಳೇದ್ ಯಾವ್ದು, ಕೆಟ್ಟದ್ ಯಾವ್ದು, ಕಂಪ್ಯಾರಿಸನ್ ಇಲ್ಲಿ ಬರುತ್ತೆ. ಆಪಲ್ಲಿ ನೀವು ಯಾವ್ದೋ ಫ್ಲಿಪ್ಕಾರ್ಟ್ಗೆ ಹೋಗಿ ನೀವೇನೋ, ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಮೈಕ್ರೋಫೋನ್ ಏನೋ ಹೊಡೆದ್ರಿ ಅಂತ ಅಂದ್ರೆ, ಮೈಕ್ರೋಫೋನ್ ತೋರಿಸುತ್ತೆ, ಸೋ ಕಂಪನಿ ಕಂಪೇರ್ ವಿತ್ ಅದರ್ ಕಂಪನಿ, ಏನೇನ್ ಫ್ಯೂಚರ್ಸ್ ಇದೆ ಅಂತ ತೋರಿಸುತ್ತೆ. ಅಂದ್ರೆ ಜನ ಎಲ್ಲವನ್ನ ನೋಡ್ತಾ ಇದ್ದಾರೆ, ಎಲ್ಲಾದ್ರೂ ನೋಡ್ತಾರೆ. ಬೆಸ್ಟ್ ಹೇಳಿ,
ಅಲ್ಲಿ ಬೆಸ್ಟ್ ತಗೋತಾ ಇದ್ದಾರೆ. ತಮಗೆ ಸ್ವಂತಕ್ಕೆ ಏನ್ ಬೇಕು ಅದನ್ನ ಬೆಸ್ಟೇ ತಗೋತಾ ಇದ್ದಾರೆ ಜನ. ಆದ್ರೆ ಸಮಾಜಕ್ಕೆ ಏನ್ ಬೇಕು ಅನ್ನೋದ್ರಲ್ಲಿ ಇನ್ನ ಜನರಿಗೆ ಆ ಕಾಳಜಿ ಬರಬೇಕು. ಈ ದೇಶ ನಂದು, ಈ ನಾಡು ನಂದು, ಈ ಸಮಾಜ ನಂದು. ಸರ್, ಈಗ ಜನ ಈ ತರಕ್ಕೆ ಸಮಾಜ ಬೇಡ, ಈ ನಾಡು ಬೇಡ, ದೇಶ ಬೇಡ, ನಂದೇ ಮುಖ್ಯ ಅಂತ ಆಗ್ಬಿಟ್ರೆ ಎಂತಹ ಒಂದು ಅಪಾಯ ನಮ್ಮ ಮುಂದೆ ಬರ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ಈ ಸಮಾಜ ನಿಮ್ ಬಗ್ಗೆ ಏನು ಕಾಳಜಿ ಇಲ್ಲ. ನೀವು ಈ ರೋಡನ್ನ ಕಿತ್ತಾಕ್ತಿರಿ, ಈ ರೋಡನ್ನ ಅಗಿತೀರಿ, ಇನ್ಯಾವುದೋ ಸರ್ಕಾರಿ ಜಾಗದಲ್ಲಿ ಇನ್ನೇನೋ ಇದ್ರೆ ಸರ್ಕಾರಿ ಭೂಮಿನೇ ಕಬ್ಜಾ ಮಾಡ್ಬಿಡ್ತೀರಿ, ಇನ್ನೇನೋ ಮಾಡ್ತೀರಿ. ಯಾವ್ದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಸಮಾಜ ಅಂತ ಅಂದ್ರೆ. ಸೊ ಇದನ್ನ ಮಾಡ್ತಾ 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 ನಾಳೆ ದಿವಸ ಇಡೀ ಸಮಾಜದ ವ್ಯವಸ್ಥೆ ಕೆಟ್ಟರೆ, ಇವತ್ತು ಪೊಲೀಸರು ಕೆಟ್ಟೋಗಿದ್ದಾರೆ, ಆಡಳಿತ ವ್ಯವಸ್ಥೆ ಕೆಟ್ಟೋಗಿದೆ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ನಾಳೆ ನಿಮ್ಮದೇ ಹೆಣ್ಮಕ್ಳು ಎಲ್ಲೋ ಒಂದ್ ದಿವಸ ಹೋಗಿ ಬರ್ತಾ ಇರ್ತಾಳೆ ಲೇಟ್ ಆಗಿ, ಯಾವ್ದೋ ಒಂದು ಹೆಣ್ಮಕ್ಳು ಮೇಲೆ, ನಮ್ಮನೆ ಹೆಣ್ಮಕ್ಳ ಮೇಲೆ ಏನೋ ಒಂದು ಅತ್ಯಾಚಾರನೋ ಇನ್ನೊಂದು ಏನೋ ನಡೆದೋಯ್ತು. ಎಲ್ಲಿ ನ್ಯಾಯ ಪಡ್ಕೋತೀರಿ? ನೀವು ಹೇಳ್ತಾ ಇದೀರಿ ಇವತ್ತು ಸಮಾಜದ ವಿಚಾರ ನಮ್ಗೆ ಯಾಕೆ, ದೇಶದ ವಿಚಾರ ನಮ್ಗೆ ಯಾಕೆ, ಸರ್ಕಾರದ ವಿಚಾರ ನಮ್ಗೆ ಯಾಕೆ ಅಂತ. ಇಡೀ ಸರ್ಕಾರ, ಇಡೀ ಸಮಾಜ, ಇಡೀ ದೇಶ ಹಾಳಾಗೋದ್ರೆ ಅದನ್ನ ನಡೆಸೋವಂಥವ್ರೆಲ್ಲ ಅಧಮರು, ನೀಚರು, ಅವಿವೇಕಿಗಳು, ಸ್ವಾರ್ಥಿಗಳೇ ತುಂಬಿದ್ರೆ, ಅಧಿಕಾರ ಅವ್ರ ಕಂಟ್ರೋಲ್ ಅಲ್ಲೇ ಸಿಗದೆ ಹೋದ್ರೆ, ಈ ತರದ್ದು ಅರಾಜಕತೆ ಸೃಷ್ಟಿ ಆದ್ರೆ, ಅರಾಜಕತೆಯಿಂದ ಅನಾಹುತಗಳು ಸಂಭವಿಸಿದ್ರೆ ಯಾರು ಕಾಪಾಡ್ತಾರೆ ನಿಮ್ಮನ್ನ, ಜನರನ್ನ, ಸಾಮಾನ್ಯ ಜನರನ್ನ ಯಾರು ಕಾಪಾಡ್ತಾರೆ? ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಆ ಟೈಮ್ ಬಂದಾಗ ಈಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಈಗ ಆರಾಮಾಗಿದ್ದೀವಿ ಅಂತ ಹೇಳಿ, ಈಗ ಸದ್ಯಕ್ಕೆ ಆರಾಮಾಗಿದ್ದೀವಲ್ವಾ, ನಾಳೆ ನೋಡ್ಕೊಳ್ಳೋಣ, ನಾಳೆದು. ಅದಕ್ಕೆ ನಾವ್ ಹೇಳ್ತಾ ಇದ್ದೀವಿ, ಯಾವುದೇ ಒಂದು ಕ್ರಾಂತಿ ಕ್ಷಣ ಮಾತ್ರದಲ್ಲಿ ಸಂಭವಿಸಲ್ಲ. ಅದಕ್ಕೆ ನಾವು ಆಮೇಲೆ ನಿಮ್ಗೇನು ಒಂದ್ ಮಾವಿನ ಹಣ್ಣು ಬೇಕು, ಹಲಸಿನ ಹಣ್ಣು ಬೇಕು. ಈಗ ಹಲಸಿನ ಹಣ್ಣು ಬೇಕಪ್ಪ, ನಾನ್ ನೆಟ್ರೆ ಇವಾಗ ಅದು ಯಾವತ್ತೋ ಬಿಡುತ್ತೆ, ನಾನ್ ಯಾಕೆ ನೆಡ್ಬೇಕು? ನಮ್ ತೋಟದಲ್ಲಿ, ನಮ್ ತಾತನೂ ಇಲ್ಲ, ನಮ್ಮಪ್ಪ ನಮ್ಮ ತೋಟದಲ್ಲಿ ಒಂದು ಮರ ನೆಟ್ಟಿದ್ರು, ಹಲಸಿನ ಮರ. ನಮಗೆ ನಾನು ಆಕ್ಚುಲಿ ಊರಲ್ಲಿ ಇದ್ದಾಗ ನಾನು ಹಲಸಣ್ಣು ತಿನ್ನಕ್ ಇರ್ತಾ ಇಲ್ಲ, ಹಲಸಣ್ಣೆ ಇರ್ಲಿಲ್ಲ, ಯಾರೋ ತಂದಿದ್ ಬಿಡಿಸಿದ್ದು ನಾವು ತೊಗೊಂಡು ತಿಂತಾ ಇದ್ವಿ. ಇವತ್ತು ನಮ್ಮ ಅಪ್ಪ ಒಂದು ಮರ ನೆಟ್ಟಿದ್ದಕ್ಕೆ ಅಲ್ಲಿ 100 ಕಾಯಿ ಬಿಡುತ್ತೆ. ನಾನ್ ತಗೊಂಡ್ಬಂದು ನಮ್ಮ ಫ್ರೆಂಡ್ಸ್ಗೆಲ್ಲ ಇವತ್ತು ಹಂಚುತ್ತಾ ಇದ್ದೀವಿ. ಅಂದ್ರೆ ನಮಗ್ ಏನ್ ಬೇಕು, ಯಾವ್ದು ಬೇಕು, ಒಳ್ಳೇದು ಬೇಕು ಅನ್ನೋದನ್ನ ನಾವು ಬಿತ್ತಿಲ್ಲ ಅಂತ ಅಂದ್ರೆ, ಇವತ್ತು ಬಿತ್ತಲಿಲ್ಲ ಅಂತ ಅಂದ್ರೆ ನಾಳೆ ನಮ್ಗೆ ಹಣ್ಣು ಸಿಗೋಲ್ಲ. ಇವತ್ ನಾವು ಚೆನ್ನಾಗಿದ್ದೀವಿ, ಇವತ್ ನಾವು ಆರಾಮಾಗಿದ್ದೀವಿ, ಇವತ್ ನಮ್ಗೇನ್ ಸಮಸ್ಯೆ ಇಲ್ಲ, ನಾಳೆ ಅಲ್ವಾ ಸಮಾಜ ಕೆಡೋದು, ನಾಳೆ ಅದಕ್ಕೆ ಔಷಧಿ ಕಂಡಿಡಿಯೋಣ ಅಂತ ಹೋದ್ರೆ ನಾಶವೇ ನಮಗೆ ಗ್ಯಾರಂಟಿ ನಾಶ ಆಗೋಗ್ತೀವಿ. ಹಾಗಾಗಿ ಅದಕ್ಕೆ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಳೋದಾದ್ರೆ, ಔಷಧಿಯನ್ನ ಕಂಡುಕೊಳ್ಳೋದಾದ್ರೆ ನಾವು ಅದನ್ನ ಇವತ್ತಿಂದನೇ ರಿಸರ್ಚ್ ಮಾಡ್ಬೇಕು. ಈ ಸಮಾಜ ಇಷ್ಟು ಕೆಟ್ಟಿರೋದಕ್ಕೆ ಅದಕ್ಕೆ ಏನು ಅದನ್ನ ಸರಿಪಡಿಸೋದಕ್ಕೆ ಏನ್ ಪರಿಹಾರ ಅಂತಕ್ಕಂತ ಒಂದು ಔಷಧಿಯನ್ನ ನಾವು ಇವತ್ತು ಕಂಡ್ಕೋಬೇಕು ಅಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. KRS ಪಕ್ಷಿ ಹತ್ರ ಚೂಮ್ ಬಾಮ್ ಬೂಮ್ ಬುಸ್ ಅನ್ನುವಂತ ಔಷಧಿ ಇಲ್ಲ. ನಾವು ರಿಸರ್ಚ್ ಅಲ್ಲಿ ಇದೀವಿ. ನಾವು ಒಂದು ರಿಸರ್ಚ್ ಇದನ್ನ ಇಟ್ಕೊಂಡು ನಾವು ದಿನಾ ಬೆಳಿಗ್ಗೆ ನಾವು ಅದನ್ನ ಅಲ್ಲಿ ಮಣ್ಣು ಹೊರ್ತಾ ಇದೀವಿ. ಹೊಸದು ಏನ್ ಕಂಡುಹಿಡಿಬಹುದು, ಏನ್ ಮಾಡ್ಬೋದು, ಜನರನ್ನ ಹೇಗೆ ಪರಿವರ್ತನೆ ಮಾಡ್ಬೋದು, ಇಂತ ಒಂದು ವರ್ತುಲದಲ್ಲಿ ಸಿಗಾಕೊಂಡಿರೋ ಜನರನ್ನ ಹೇಗೆ ಆಚೆ ತಗೊಂಡ್ಬರೋದು, ತಮ್ಮನ್ನ ಯಾರು ಶೋಷಣೆ ಮಾಡ್ತಾ ಇದ್ದಾರೆ, ತಮ್ಮನ್ನ ಯಾರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ತಮ್ಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರ ಬಾಲವನ್ನೇ ಹಿಡ್ಕೊಂಡು ಹೋಗ್ತಾ ಇರುವಂತ ಜನರನ್ನ ರಿವರ್ಸ್ ಮಾಡೋದು ಹೇಗೆ ಅಂತ ಹೇಳಿ ನಾವು ರಿಸರ್ಚ್ ಮಾಡ್ತಾ ಇದೀವಿ. ಅಂತ ಒಂದು ರಿಸರ್ಚ್ ಅಲ್ಲಿ ಇವತ್ತು KRS ಪಕ್ಷ ತೊಡಗಿದೆ. ಅಂತ ಕೆಲಸದಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ನಮಗೂನು ಹೆಮ್ಮೆ ಇದೆ. ಹಾಗಾಗಿ ನಾವು ಇದೊಂದು ದೀರ್ಘವಾದಂತಹ ಪಯಣ. ಇವತ್ತು ನಮ್ಗೆ ಏನೋ ಇಲ್ಲ, ನಾವು ಆರಾಮಾಗಿದ್ದೀವಿ ಅಂತ ಅಂದ್ರೆ ಮುಂದೆ ನಿಮಗೆ ಘೋರ ಒಂದು ಏನು ಅಂತಾರೆ ಇದು ಕಾದಿರುತ್ತೆ ಅನ್ನೋದನ್ನ ಜನ ಮರಿಬಾರ್ದು. ಹಾಗಾಗಿ ಇವತ್ತಿನ ಎಲ್ಲ ಇವತ್ತೆಲ್ಲ ಸಮಾಜದ ಎಲ್ಲ ಅನಿಷ್ಟಗಳಿಗೆ ಪರಿಹಾರ ಇವತ್ತು ರಾಜಕಾರಣದಲ್ಲಿದೆ. ಯಾವ ರಾಜಕಾರಣದಲ್ಲಿದೆ? ಪ್ರಾಮಾಣಿಕ ರಾಜಕಾರಣದಲ್ಲಿದೆ. ಪ್ರಾಮಾಣಿಕ ರಾಜಕಾರಣ ಅಂತ ಅಂದ್ರೇನು? ಜನಸಾಮಾನ್ಯರು ಭಾಗಿಯಾಗುವಂತ ರಾಜಕಾರಣ. ಜನಸಾಮಾನ್ಯರು ಬರುವ ಎಷ್ಟು ಜನ MLAಗಳು, ಎಷ್ಟು ಜನ MP ಗಳಿಗೆ ಇವತ್ತು ತಿಳುವಳಿಕೆ ಇದೆ ಸರ್? ಈ ದೇಶ ಏನು, ಈ ರಾಜ್ಯ ಏನು, ಇವೆಲ್ಲ ಯಾಕಾಗಿದೆ? ಬೇಕು ನಿಮ್ಮ ಉದ್ದೇಶ ಇರೋದು ದುಡ್ಡು ಮಾಡೋದು. ತಿಳುವಳಿಕೆ ತಗೊಂಡು ಏನ್ ಮಾಡ್ತೀರಾ? ಇವತ್ತಿನ ನಿಮ್ಗೆ ನೀವು MLA MP ಆಗೋದೇನಕ್ಕೆ ಸರ್? ಏನಕ್ಕೆ ಆಗ್ತೀರಾ? ನಾವಲ್ಲ, JCB ಪಕ್ಷದವರು. ಯಾರು ಆಗ್ತಾರೋ, ಯಾರು ಆಗಿದಾರೋ ಅವ್ರಿಗೂ ಎಲ್ಲಾರ್ಗು ಸೇರಿ ಹೇಳ್ತಾರೆ. ಏನಕ್ಕೆ ಆಗ್ತಾರೆ? ದುಡ್ಡು ಮಾಡೋದಕ್ಕೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಕಟ್ಕೊಂಡು ನನಗೇನಾಗಬೇಕು? ನನಗೆ ತಿಂಗಳಿಗೆ ಇಷ್ಟು ಬರಬೇಕು, ಇದು ಬರ್ತಾ ಇದೆಯಾ? ಈ ಕೆಲಸ ಆದ್ರೆ ಇಷ್ಟು ದುಡ್ಡು ಬರ್ತಾ ಇದೆಯಾ? ಅಷ್ಟೇನೆ ಬೇಕಾಗಿರೋದು. ನೀವು ಅಷ್ಟೊಂದು ತೀರಾ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಬಂಡವಾಳ ಹಾಕಿದರೆ ಬಂಡವಾಳ ತಗೊಂತಾರೆ, ಲಾಭ ತಗೊಂತಾರೆ. ಅದರಿಂದ ಅವ್ರು ಮಾಡ್ತಾ ಇದ್ದಾರೆ. ನೀವು ಇನ್ನೊಂದು ಹೇಳಿದ್ರಿ, ಸ್ಕೂಲು, ಹಾಸ್ಪಿಟ್ಲು ಇವ್ರದೇ ಇರೋದು, ಯಾರ್ದು ಪೊಲಿಟಿಷಿಯನ್ಸ್ಗಳೇ ಇರೋದು ಅಂತ ಅಂದ್ಬಿಟ್ಟು ನಾರ್ಮಲ್ ಜನಕ್ಕೆ ಮಾಡಿಸಿ ನೋಡೋಣ. ಈಗ ರಘು, ನೀವು ಹೋಗ್ಬಿಟ್ಟು ಒಂದು ಸ್ಕೂಲ್ ಕಟ್ಟಕ್ ಹೋಗಿ,
ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ರಘುವರೆ ಹೋಗ್ಬಿಟ್ಟು ಒಂದು ಸ್ಕೂಲು, ಒಂದು ಹಾಸ್ಪಿಟ್ಲು, ತುಂಬಾ ಜಾಸ್ತಿ ದೊಡ್ಡದು ಬೇಡ, ಚಿಕ್ಕದಾಗೆ ಮಾಡಿ. ನಿಮ್ಗೆ ಎಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅವಾಗ ಹೇಳಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ರಿಯಲ್ ಎಸ್ಟೇಟ್ ಹೇಗಾಗಿದೆ ಅಂತ ಅಂದ್ರೆ, ಕಳೆದ 10-15 ವರ್ಷದ ಹಿಂದೆ ನಮ್ಮೂರು ಕುಣಿಗಲ್ ಪಕ್ಕ ಜಾಣಗೆರೆ, ನಮ್ಮೂರಲ್ಲಿ ಒಂದು 10,000 ರೂಪಾಯಿ ಒಂದು ಕುಂಟೆ ಹಂಗೆ ಬರ್ತಾ ಇತ್ತು ಜಮೀನು. ಏನಾಯ್ತು, 10 ವರ್ಷದ ಈಚೆಗೆ ಒಂದು ಕುಂಟೆಗೆ 2 ಲಕ್ಷ ಆಗೋಯ್ತು. ಯಾಕಾಯ್ತು? ಯಾರು ಜಾಸ್ತಿ ಮಾಡಿದ್ರು? ಯಾಕೆ ಜಾಸ್ತಿ ಮಾಡಿದ್ರು? ಯಾಕೆ ಈ ತರ ಆಗ್ತಾ ಇದೆ? ಕೊಳ್ಳೋರು ಯಾರು? ಯೋಚನೆ ಮಾಡಿ. ಕೊಳ್ತಾ ಇರೋದು ಯಾರು? ಈಗ ಏನಾಯ್ತು, 10,000 ಇತ್ತು. 10,000 ಇದ್ದಾಗ ಪಾಪ ಏನೋ ಕೂಲಿ ಕಷ್ಟ ಬಿದ್ದು ಕೂಲಿ ಮಾಡಿ ಇನ್ನೊಂದ್ ಮಾಡಿ ಏನೋ ಸಾಲ ಗೀಲ ಮಾಡಿ ಯಾರೋ ದುಡಿಯುವಂತ ರೈತನೇ ಜಮೀನ ಖರೀದಿಸ್ತಾ ಇದ್ದ. 10,000 ಇದ್ದಾಗ 2 ಲಕ್ಷ ಕುಂಟೆ ಆಗೋಯ್ತು. ಇವಾಗ ಖರೀದಿ ಮಾಡ್ತಾ ಇರೋದು ಯಾರು? ರಿಯಲ್ ಎಸ್ಟೇಟ್ ನ ಬೇಕು ಅಂತಾನೆ ಬೂಮ್ ಮಾಡಿರುವಂತ ಜನರು ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಮೇಲೆ ಜನಸಾಮಾನ್ಯರಿಗೆ ಖರೀದಿ ಮಾಡುವಂತ ಶಕ್ತಿನ ಇಲ್ದಂಗ್ ಮಾಡ್ಬಿಟ್ರು. ನಿಮ್ಗೆ ಇನ್ನೊಂದು ಕರೆಕ್ಷನ್ ಹೇಳ್ತೀನಿ. ಇಲ್ಲಿ ರಿಯಲ್ ಎಸ್ಟೇಟ್ಗೆ ಮಾಡ್ತಾ ಇದಾರಲ್ಲ, ರಿಯಲ್ ಎಸ್ಟೇಟ್ ಮಾಡೋನು ಡೈರೆಕ್ಟ್ ಆಗಿ ಕೊಂಡ್ಕೊಳಕ್ ಬರಲ್ಲ. ಅಲ್ಲಿ ಮಧ್ಯದಲ್ಲಿ ನಿಮ್ MLA ನೋ ನಿಮ್ MP ನೋ ಯಾರಾದ್ರೂ ಇರ್ತಾರೆ, ಇಲ್ಲ ಯಾರು ಇವನ್ ಇರ್ತಾರೆ, ಅಲ್ಲೇ ಬರ್ತಾ ಇದೆ ಪುಡಂಗೋ ಪುಡಾರಿಗಳು, ರಾಜಕೀಯ ಪುಡಾರಿಗಳು ಇರ್ತಾರೆ ನೋಡಿ, ಈ ಬ್ಯಾಕ್ ಎಂಡ್ಗಳು, ಅವ್ರುಗಳೆಲ್ಲ ಮಾಡಿರೋದನ್ನ ಅವ್ನ್ ರಿಯಲ್ ಎಸ್ಟೇಟ್ ಕಂಪ್ನಿ ಬಂದ. ಇವಾಗ ನೋಡಿ ಎಲ್ಲಿಗೆ ಬಂದಿದೆ ಅಂದ್ರೆ, ಅದನ್ನ ನಿಮ್ಮೂರಲ್ಲೇ ನಿಮ್ಗೇನೆ, ನಿಮ್ಮೂರ ಅಂತಂದ್ರೆ ಎಲ್ಲ ಎಲ್ಲಿ ಈ ಭೂಮಿ ಆಗುತ್ತೋ ಅದಕ್ಕೆಲ್ಲ ಕಾರಣ ಆ ಊರಿನ ಜನತೆನೆ. ಜನರಿಗೀಗ ಜಮೀನ ಖರೀದಿ ಮಾಡಕ್ ಆಗ್ತಾ ಇಲ್ಲ. ಜಮೀನ್ ಖರೀದಿ ಮಾಡೋರೆಲ್ರು ಒಂದ್ ರೀತಿಯಾಗಿ ದುಡ್ಡಿರುವಂತ ಜನರು 2 ಲಕ್ಷ 1 ಎಕರೆ ಜಮೀನ್ ತಗೋಬೇಕಂತ ಅಂದ್ರೆ ನೀವು 50 ಲಕ್ಷ ಕೊಡ್ಬೇಕು, 40-50 ಲಕ್ಷ ಮಿನಿಮಮ್ ಕೊಡ್ಬೇಕು. ಎಲ್ಲಿಂದ ಕೊಡ್ತೀರಿ ಸಾಮಾನ್ಯ ಜನ? ಫಾರ್ ಎಕ್ಸಾಂಪಲ್ ನಾನೇ 1 ಲಕ್ಷ ರೂಪಾಯಿ ದುಡಿತೀನಿ ಅಂತ ಅನ್ಕೊಳ್ಳಿ. ನಾನು 1 ಎಕರೆ ಜಮೀನ್ ತಗೋಬೇಕಂತಂದ್ರೆ ನಾನು ನನ್ನ ಜೀವಮಾನದ ದುಡಿಮೆಯ ಸಂದರ್ಭದ ಅರ್ಧ ಜೀವನವನ್ನ ಸಾಗಿಸಿದ್ರೆ ನನಗೆ 1 ಎಕರೆ ಜಮೀನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಷ್ಟ 1 ಲಕ್ಷ ದುಡಿಯೋನಿಗೆ 1 ಲಕ್ಷ ದುಡಿಯೋನೆ 1 ಎಕರೆ ಜಮೀನ್ ತಗೊಳ್ಳೋದ ರೀತಿನಲ್ಲಿ ಇವರು ಮಾಡಿಟ್ಟಿದ್ದಾರೆ ಅಂದ್ರೆ, ಜಮೀನ್ ತಗೋತಾ ಇರೋದು ಯಾರು? ಶ್ರೀಮಂತರು, ದುಡ್ಡಿರುವಂತ ಜನರು ಜಮೀನ್ ತಗೋತಾ ಇದ್ದಾರೆ. ಯಾರು ಆ ಶ್ರೀಮಂತರು, ದುಡ್ಡಿರುವಂತವ್ರು? ಅವರು ಇಲ್ಲಿ ದುಡ್ಡನ್ನ ತೆಗೆದುಕೊಂಡೋಗಿ ಏನ್ ಮಾಡ್ತಾ ಇದ್ದಾರೆ? ಇವತ್ತು 2 ಲಕ್ಷ ಇತ್ತು, ಇನ್ನೊಂದು 6 ತಿಂಗಳಿಗೆ 3 ತಿಂಗಳಿಗೆ ಆ ಜಮೀನ್ ರೇಟು 3 ಲಕ್ಷ ಆಗುತ್ತೆ. ಅಲ್ಲಿ ಬರುವಂತ ಲಾಭವನ್ನ ಏನ್ ಮಾಡ್ತಾ ಇದ್ದಾರೆ? ಮತ್ತೆ ರಾಜಕಾರಣಕ್ಕೆ ಹೂಡಿಕೆ ಮಾಡ್ತಾ ಇದ್ದಾರೆ. ಯಾರು ಇದೆಲ್ಲವನ್ನ ಮಾಡ್ತಾ ಇರೋದು? ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಜನರಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ಜನ ತಮ್ಮ ಜಮೀನ್ ಕಳ್ಕೊಂಡ್ರು, ಜನ ತಮ್ಮ ಒಡವೆ ಕಳ್ಕೊಂಡ್ರು, ಜನರ ಅಸೆಟ್ ಹೋಯ್ತು. ಕೊನೆಗೆ ಅವ್ರು ಕೊಡುವಂತ ಓಟಿ ಗೀಟಿ ಬಿಸ್ಕೆಟ್ ಕುಕ್ಕರು ನಿಕ್ಕರು ಇದು ಜನರಿಗೆ ಕೊನೆ ಗತಿ ಆಯ್ತು. ಅದನ್ನೇನು ಅವ್ರು ದುಡ್ಡಲ್ಲಿ ಕೊಟ್ಟಿರೋದಿಲ್ಲ. ಯಾರ ದುಡ್ಡಲ್ಲಿ? ರಾಜಕೀಯ ವ್ಯಕ್ತಿಗಳು, ಯಾರು MLA ಯಾಕೆ ಕೊಡ್ತಾರೆ? ದುಡ್ಡಲ್ಲಿ ಕೊಟ್ಟಿರಲ್ಲ. ನಿಮ್ಮೂರಲ್ಲಿ 10 ರೂಪಾಯಿ ಜಾಗನ ತಗೊಂಡಿರ್ತಾರೆ, ಹೌದು, ಅದನ್ನ 500 ರೂಪಾಯಿಗೆ ಮಾರ್ತಾರೆ. ಎಷ್ಟು ಲಾಭ? ಹೌದು, 490 ರೂಪಾಯಿ. ಮತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಸ್ತೀವಿ, ಬೆಂಗಳೂರು ಉತ್ತರ ಜಿಲ್ಲೆ ಮಾಡ್ತೀವಿ. ಇವೆಲ್ಲ ಯಾಕೆ ಅನ್ಕೊಂಡಿದ್ದೀರಿ? ಜನ ಅನ್ಕೋಬಿಟ್ಟಾರೆ, ಓ ನಮಗೇನು ಬೆಂಗಳೂರು ಗ್ರಾಮಾಂತರ ಮಾಡ್ಬಿಟ್ರೆ ನಮ್ಮ ಸೈಟಲ್ಲಿ ನಮ್ಮ ಜಮೀನೆಲ್ಲ ಸೈಟ್ಗಳಾಗ್ಬಿಡ್ತವೆ ಅಂತ. ನಿಮ್ಮ ಜಮೀನನ್ನ ಕಿತ್ಕೋತಾರೆ ರಾಜಕಾರಣಿಗಳು. ಜನರು ಜಮೀನ ಉಳಿಸಲ್ಲ, ಇವರು ಅಕ್ಷರಶಃ ಕಿತ್ಕೋತಾರೆ ಮುಂದಿನ ದಿನಗಳಲ್ಲಿ ಇವರು. ಈಗ್ಲೇ ನಮ್ ಜಮೀನ್ಗೆ ಇಷ್ಟು ಬೆಲೆ ಇದ್ದಾಗ್ಲೇನೆ ನಮ್ ತಾತನ ಜಮೀನು, ನಮ್ಮ ಅಪ್ಪನ ಜಮೀನ್ಗೆ ಇನ್ಯಾರ್ದೋ ಖಾತಾ ಕುಣಿಸಿದ್ದಾರೆ, ಇನ್ಯಾರ್ದೋ ಹೆಸರು ಬರ್ತಾ ಇದೆ, ಅದರಲ್ಲಿ ಇನ್ನೇನೋ ಬದಲಾವಣೆಗಳಾಗಿದ್ದಾವೆ, ಇನ್ನೇನೋ ಅಕ್ರಮಗಳಾಗಿದ್ದಾವೆ ಈ ದುಡ್ಡಿಗೆನೆ. ಇನ್ನ ಆ ತರಕ್ ಮಾಡಿ ಅಷ್ಟೆಲ್ಲಾ ದುಡ್ಡಾದ್ರೆ ಜನರ ಹೆಸರಲ್ಲಿ ಜಮೀನ್ಗಳಿರ್ತಾವ? ಒಂದ ಕದ್ದಿ ಹೊಡ್ಕೋತಾರೆ ಅಥವಾ ಇನ್ನೊಂದ ಗನ್ ಪಾಯಿಂಟ್ ಅಲ್ಲಿ ಕಿತ್ಕೋತಾರೆ ಮುಂದಿನ ದಿನಗಳಲ್ಲಿ. ಈ ತರದ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಜನ ಅರ್ಥ ಮಾಡ್ಕೋಬೇಕು. ಜನ ಬೇಗ ಅರ್ಥ ಮಾಡ್ಕೊಂಡ್ರೆ ಜನರಿಗೆ ಭವಿಷ್ಯ ಇದೆ. ಇಲ್ಲ ನಮ್ದೇನೋ ನಡೀತಾ ಇದೆ ನಡೀಲಿ ಬಿಡಪ್ಪ ಅಂತ ಅಂದ್ರೆ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಓಕೆ ರಘುವರೇ, ನೀವ್ ಎಷ್ಟು ಓಟ್ ತಗೊಂಡ್ರಿ ಲಾಸ್ಟ್ಗೆ? ಆಯ್ತು, ನಾನು 1180 ಓಟನ್ನ ತಗೊಂಡೆ ಸರ್. ಠೇವಣಿನೂ ಇಲ್ಲ? ಠೇವಣಿ ಇಲ್ಲ. ಠೇವಣಿ ಹೇಗ್ ಬರುತ್ತೆ? ನನಗೆ ಆಕ್ಚುಲಿ ನಿಮ್ಮನೆಯವ್ರು ಓಟ್ ಹಾಕಿದ್ರ ನಿಮ್ಗೆ? 1180 ಓಟು. ಅಲ್ಲ, ನಿಮ್ಮನೆಯವ್ರು ಓಟ್ ಹಾಕಿದ್ರ? ನಮ್ಮನೆಯವ್ರು ಓಟ್ ಹಾಕಿ 1180 ಓಟ್ ಬಿದ್ದಿದೆ. ನಮ್ಮನೆಯವ್ರು ಹಾಕಿದ್ದಾರೆ, ನಮ್ಮನೆಯವರು ಹಾಕಿದ್ದಾರೆ. ನಮ್ಮ ಊರಲ್ಲೂ ಒಂದು 60-70 ಜನರು ನನ್ಗೆ ಓಟ್ ಹಾಕಿದ್ರು. ನಮ್ಮ ಬೂತಲ್ಲಿ ನಾನು ನೋಡಿದಾಗ ನನ್ಗೆ. ಎಷ್ಟು ಓಟ್ ಇದೆ ಕುಣಿಗಲ್ ಕ್ಷೇತ್ರದಲ್ಲಿ? ಕುಣಿಗಲ್ಲಲ್ಲಿ 2,30,000 ಏನೋ ಓಟು, 2,20,000 ಚಿಲ್ಲರೆ
2,30,000 ಅಷ್ಟು ಓಟ್ ಇದೆ. ಸ್ಕೂಲ್ ವಿಚಾರಕ್ಕೆ ಬರೋದಾದ್ರೆ, ಸ್ಕೂಲ್ ವಿಚಾರ ಇವತ್ತು ಇಡೀ ಕುಣಗಲ್ಲಲ್ಲಿ ಒಂದು ಮಾದರಿ ಶಾಲೆ ಇಲ್ಲ. ಮಾದರಿ ಶಾಲೆ ಅಂತ ಅಂದ್ರೆ ಯಾವ್ದೋ ರೆಸಿಡೆನ್ಸಿಯಲ್ ಶಾಲೆ ಮಾಡ್ಕೊಂಡು ಯಾರೋ ಪ್ರೈವೇಟ್ ಅವ್ರು ಮಾಡೋದಲ್ಲ. ಮಾದರಿ ಶಾಲೆ ಸರ್ಕಾರಿ ಶಾಲೆನ ಮಾದರಿಯಾಗಿ ಕಟ್ಟೋದು, ನಿರ್ಮಾಣ ಮಾಡೋದು ಅಂತದ್ದನ್ನ ಯಾವ್ದಾದ್ರು ಇವತ್ತಿನ ಶಾಸಕರಾಗಿರ್ಬೋದು, ಸಂಸದರಾಗಿ ಮಾಡಿದಾರಾ? ಇಲ್ಲ. ಎಲ್ಲ ಶಾಲೆಗಳು ಇವತ್ತು ಅವನತಿ ಹಂತಕ್ಕೆ ತಲುಪಿದಾವೆ. ನಮ್ಮೂರು ಜಾಣಗೆರೆ ಸರ್ಕಾರಿ ಶಾಲೆಯನ್ನ ನಾವು ಅಲ್ಲೊಂದಷ್ಟು ಇಂಗ್ಲಿಷ್ ಹೇಳ್ಕೊಡೋ ರೀತಿಯಲ್ಲಿ ಕಾನ್ವೆಂಟ್ ತರಕ್ಕೆ ಮಾಡಿ ಜನರ ಸಹಭಾಗಿತ್ವದಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸೇರಿಸ್ಕೊಂಡು ನಾವಿವತ್ತು ಅದೊಂದು ಮಾದರಿ ಶಾಲೆಯಾಗಿ ನಿರ್ಮಾಣ ಮಾಡೋದಕ್ಕೆ ಶತಕತಾಯ ಪ್ರಯತ್ನ ಮಾಡ್ತಾ ಇದೀವಿ. ಆ ಶಾಲೆನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಯಾವ ಶಾಸಕರಾಗ್ಲಿ ಸಂಸದರಾಗ್ಲಿ ಬರ್ತಾ ಇಲ್ಲ. ತಿಂಗಳಿಗೆ 2 ಲಕ್ಷ ರೂಪಾಯಿಯನ್ನು ನಾವು ಜನರಿಂದ ಸಂಗ್ರಹಣೆ ಮಾಡಿ ಆ ಸ್ಕೂಲನ್ನ, ಶಾಲೆಯನ್ನ ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲನ್ನ ನಾವು ಅದನ್ನ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಮೂರಿನ ಅಕ್ಕಪಕ್ಕದ ಊರವರು ಕೂಡ ಪಾಪ ಅವರೆಲ್ಲ ಜನರೇ ಸೇರ್ಕೊಂಡು ಹಳೆ ವಿದ್ಯಾರ್ಥಿಗಳೆಲ್ಲ ದುಡ್ಡು ಹಾಕಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರಿಗೆ ಯಾಕೆ ದರ್ದು? ಜನರು ಯಾಕೆ ಇದನ್ನ ಮಾಡ್ಬೇಕು? ಯಾರು ಮಾಡ್ಬೇಕಾಗಿರೋದು ಇದನ್ನ? ಇದು ಶಾಸಕರ ಜವಾಬ್ದಾರಿ ಅಲ್ವಾ? ಶಾಸಕರು ಹೋಗ್ಲಿ, ಜಾಣಗೆರೆನಲ್ಲಿ ಇಂತ ಒಂದು ಅದ್ಭುತವಾದಂತಹ ಕೆಲಸ ನಡೀತಾ ಇದೆ, ಈ ತರದ ಒಂದು ಕ್ರಾಂತಿ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದಾರೆ ಅಂತ ಹೇಳಿ ಶಾಸಕರು ಯಾವ್ದಾದ್ರು ಫಂಡ್ ತಂದು ಕೊಡ್ತಾ ಇದಾರೆ ಹೋಗ್ಲಿ. ಅಲ್ಲಿ ಇಡೀ ತಾಲೂಕಿಗೆ ಬೇಡ, ಇಲ್ಲೊಂದಷ್ಟು ಕೆಲಸ ಮಾಡ್ತಾ ಇದಾರೆ. ಮುತುವರ್ಜಿ ಕಾಳಜಿಯಿಂದ ಕೆಲಸ ಮಾಡ್ತಾ ಇದಾರೆ. ಈಗ ಕೇವಲ 10-20 ಜನ ವಿದ್ಯಾರ್ಥಿಗಳಿದ್ದಂತಹ ಶಾಲೆನಲ್ಲಿ ಇವತ್ತು 150 ಜನ ವಿದ್ಯಾರ್ಥಿಗಳಿದ್ದಾರೆ ಕೇವಲ 3 ವರ್ಷದಲ್ಲಿ. ಅಟ್ಲೀಸ್ಟ್ ಈಗಾದ್ರೂ ನೀವು ಶಾಸಕರು ಸಂಸದರು ಬಂದು ನೋಡ್ಬೇಕಲ್ವಾ? ಅಸಹ್ಯ. ಆ ಸ್ಕೂಲ್ ಅವರು ಏನಾದ್ರು ವಾರ್ಷಿಕೋತ್ಸವ ಮಾಡಿದ್ರಲ್ಲಿ ಬಂದು ಭಾಷಣ ಮಾಡ್ತಾರೆ. ನಾಚಿಕೆ ಆಗಲ್ವ ನಿಮ್ಗೆ? ನಿಮ್ದು ಏನೋ ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ದಾಗ ಒಂದು ಭಾಷಣ ಮಾಡೋದಕ್ಕೆ ನೀವು MLA ಹತ್ರ ಏನ್ ಕೇಳ್ಬೇಕು ಅಷ್ಟು ಮಾತ್ರ ಕೇಳ್ಬೇಕು. ನೀವು ಎಲ್ಲದನ್ನ ದುಡ್ಡು ಕೊಡಿ, ಫಂಡ್ ರಿಲೀಸ್ ಮಾಡಿ ಅಂತ ಅಂದ್ರೆ ಮಾಡೋದಿಲ್ಲ. ಬಂದ್ ಭಾಷಣ ಮಾಡ್ಬೇಕಾ? ಮಾಡ್ತಾರೆ. ನಿಮ್ಗೆ ಏನ್ ಬೇಕಾಗಿರೋದು? ನಮ್ ಸ್ಕೂಲ್ಗೆ MLA ಬಂದಿದ್ರು, ನಮ್ ಸ್ಕೂಲ್ಗೆ MP ಬಂದಿದ್ರು, ಇದೇ ತಾನೇ ನಿಮ್ಗೆ ಬೇಕಾಗಿರೋದು. ಭಾಷಣ ಮಾಡ್ಬಿಟ್ಟು ಜನ ಇದನ್ನ ಯಾವತ್ತು ಬಿಡ್ತಾರೆ? ನಮ್ಮನೆ ನಾಮಕರಣಕ್ಕೆ MLA ಬರ್ಲಿ, ನಮ್ಮನೆ ಮದುವೆ ಮುಂಚಿಗೆ ಸಂಸದ ಬರ್ಲಿ, ನಮ್ಮ ಊರಲ್ಲಿ ಯಾವನ್ನೋ ಸತ್ತಾಗ MLA ಬಂದು ಎಗ್ಲು ಕೊಡ್ಲಿ. ಇನ್ನು ಊರಲ್ಲಿ ಯಾರು ಎಗ್ಲು ಕೊಡೋಕ್ ಜನ ಇಲ್ವಾ? ನಮ್ಮನೆ ನಾಮಕರಣಕ್ಕೆ, ಗೃಹ ಪ್ರವೇಶಕ್ಕೆ, ಮದುವೆಗೆ, ಮುಂಜಿಗೆ, ತಿಥಿಗೆ ಇದನ್ ಮಾಡೋದಕ್ಕೇನ್ರಪ್ಪ ನಾವು ಅವ್ರ MLA ಸಂಸದರು ಮಾಡ್ಕೊಂಡಿರುವಂತದ್ದು? ನಿಮ್ ಊರಿನ ಜನರು ಸಾಯ್ದೇ ಇರಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸಂಸದರದು, MLAದು. ನಿಮ್ಮೂರಿನ ಜನರನ್ನ ಆರೋಗ್ಯ ಕಾಪಾಡುವಂತ ಜವಾಬ್ದಾರಿ ಸಂಸದರದು, ಶಾಸಕರದು. ನಿಮ್ ಮನೆ ಬಂದು ಹಬ್ಬದೂಟ ಮಾಡ್ಕೊಂಡು ನಾಟಕದಲ್ಲಿ ಭಾಷಣ ಮಾಡ್ಕೊಂಡು ನಾಟಕ ನೋಡ್ಕೊಂಡು ಹೋಗೋದಕ್ಕಲ್ಲ, ನಾಟಕಕ್ಕೋ ಇನ್ಯಾವುದೋ ಗಣೇಶನ ಹಬ್ಬಕ್ಕೋ ಇನ್ಯಾವುದೋ ಕನ್ನಡ ರಾಜ್ಯೋತ್ಸವಕ್ಕೋ ಆರ್ಕೆಸ್ಟ್ರಾ ಮಾಡೋದಕ್ಕೆ ಕಾಸು ಕೊಡೋದಕ್ಕಲ್ಲ MLA ಸಂಸದರಿರುವಂತದ್ದು. ಅಷ್ಟು ತಿಳುವಳಿಕೆ ಜನರಿಗೆ ಇಲ್ಲ ಅಂತ ಅಂದ್ರೆ ಇವತ್ತು ಜನ, ಇಂಥ ಜನರು ಇನ್ನೆಂಥ ದೇಶವನ್ನ ಕಟ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. KRS ಪಕ್ಷದವರು ಯಾಕೆ ಜನ ಓಟ್ ಹಾಕಲ್ಲ, ಯಾಕೆ ನಿಮ್ ಪಕ್ಷ ಬೆಳೀತಾ ಇಲ್ಲ ಅಂತ ಕೇಳುವಂತ ಜನರು ಇದನ್ನ ಅರ್ಥ ಮಾಡ್ಕೋಬೇಕು. ಜನರ ಮನಸ್ಥಿತಿ ಹೇಗಿದೆ ಅಂತ. ಯಾರು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದಾನೋ ಅವನನ್ನೇ ಕರೆಸಿ, ಶಾಸಕ ನಮ್ಮೂರಿಗೆ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಬಂದ್ರೆ ಸಾಕು. ಯಾರೋ 4 ಜನ ಆರೋ ತಂದ್ಬಿಡ್ತಾರೆ, ಯಾರೋ ಪಟಾಕಿ ಹೊಡೆದ್ ಬಿಡ್ತಾರೆ, ಯಾರೋ ಡಾಮ್ಡು ಬಂದ್ಬಿಡ್ತಾರೆ. ಕೊಲ್ಪಟ್ಟಿ ಹಿಡಿದು ಕೇಳ್ಬೇಕಿತ್ತು. ಇಷ್ಟು ಜನ ಶಾಸಕರಿದಾರಲ್ಲ, ಎಷ್ಟು ಜನ ಕೇಳಿದ್ದಾರೆ? ಯಾವ ಊರಲ್ಲಿ ಕೇಳಿದ್ದಾರೆ? ಅದನ್ನೇ ಸರ್ ಜನ ಇವತ್ತು ಶಾಸಕರು ಯಾಕೆ ಹೇಳಿ, ಅವ್ರಿಗೆ ಯಾಕೆ ಅಷ್ಟು ಧೈರ್ಯ ಹೇಳಿ? ಶಾಸಕರಿಗೆ, ಸಂಸದರಿಗೆ ಊರಲ್ಲಿ ಆ ಊರಿಗೆ ಏನೂ ಮಾಡಿಲ್ಲ ಅನ್ನೋದು ಗೊತ್ತವ್ರಿಗೆ. ನಾನು ಈ ಊರಿಗೆ ಏನೇನು ಮಾಡಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಇದೆ, ಆದ್ರೂ ಧೈರ್ಯ ಹೋಗ್ತಾರೆ ಊರಿಗೆ. ದುಡ್ಡು ಕೊಟ್ಟಿಲ್ವಾ? ಏನ್ ಫ್ರೀಯಾಗಿ ಓಟ್ ಹಾಕಿದ್ರೆ ನೀವು? ಇದು ಒಂದು ಕಾರಣ ಇರ್ಬೋದು. ನಾನ್ ದುಡ್ಡು ಕೊಟ್ಟಿದ್ದೀನ್ರಿ, ನಾನು ಎಲ್ಲಿಗೆ ಬೇಕಂದ್ರೆ ಹೋಗೋದು. ನೀವೇನ್ ಫ್ರೀಯಾಗಿ ಓಟ್ ಹಾಕಿದ್ರ? ಬಹುಶಃ ಜನರು ನಾವೇನ್ ಹೇಳ್ತಾ ಇದೀವಲ್ಲ, ಶಾಸಕರ ಜವಾಬ್ದಾರಿ, ಸಂಸದರ ಜವಾಬ್ದಾರಿ ನಾವು ಕೊರಳುಪಟ್ಟಿ ಹಿಡಿದು ಕೇಳಬೇಕಂತ, ಆ ಕೇಳುವಂತ ಒಂದು ನೈತಿಕ ಪ್ರಜ್ಞೆ ಜನರಲ್ಲಿ, ನೈತಿಕವಾದಂತ ಧೈರ್ಯ ಇವತ್ತು ಜನರಿಗೆ ಯಾಕಿಲ್ಲ ಅಂತ ಅಂದ್ರೆ ನೀವ್ ಹೇಳಿದ್ರಲ್ಲ, ಆ ಕಾರಣಕ್ಕಾಗಿ ಜನ ಒಂದು ನೈತಿಕವಾದಂತಹ ಧೈರ್ಯವನ್ನ ಇವತ್ತು ಕಳ್ಕೊಂಡಿದ್ದಾರೆ. ಸೊ ಓಟ್ ಹಾಕೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ದುಡ್ಡು ತಗೊಂಬಾರ್ದು. ಅವ್ನು ಕೊಡೋದು ಎಷ್ಟು ಕೊಡ್ತಾನೆ? 500 ರೂಪಾಯಿ ಕೊಡ್ತಾನ? 5,000 ರೂಪಾಯಿ ಕೊಡ್ತಾನ? ಅಂದ್ರೆ ಒಂದೊಂದ್ 1,000 ರೂಪಾಯಿ ಒಂದೊಂದ್ ವರ್ಷ 5,000 ರೂಪಾಯಿ ಕೊಟ್ರು 5 ವರ್ಷ ಇರ್ತಾನೆ. ಅವನು 5 ವರ್ಷದಲ್ಲಿ 500 ಕೋಟಿ ಮಾಡ್ಕೊಳ್ತಾನ, ಇಲ್ಲ 50,000 ಕೋಟಿ ಮಾಡ್ಕೊಳ್ತಾನ, ಗೊತ್ತಿಲ್ಲ. ಇವರು ಆ 5,000 ರೂಪಾಯಿ ತಗೊಂಡು 5 ವರ್ಷ ಜೀವನ ಕಳ್ಕೊಂಡು ಅವನ್ನ ಬೈಕೊಂಡು, ಆ ನನ್ ಮಗಂಗ್ ಓಟ್ ಹಾಕ್ತೆ, ಆ ಎಸ್ ಮಗಂಗ್ ಹಾಕ್ತೆ, ಆ ಬೋ ಮಗಂಗ್ ಹಾಕ್ತೆ ಅಂತ ಬೈಕೊಂಡು ಟೀ ಕುಡಿತಾ ಮತ್ತೆ ಬಂದಾಗ ಅವ್ರಿಗೆ ಓಟ್ ಹಾಕೋದು. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ. ಇನ್ನ ವಿಪರ್ಯಾಸ ಅಂದ್ರೆ
ಇವ್ರು ಓಟ್ ಹಾಕ್ಸ್ಕೋಬೇಕಾದ್ರೆ ಅಲ್ಲಿ ಹೋಗಿ ಮನೆ ಹತ್ರ ಹೋಗಿ ಬಾಗ್ಲಿಗೆ ಹೋಗಿ ಕೈ ಮುಗಿದು ಓಟ್ ಹಾಕ್ಸ್ಕೊಂಡ್ ಬರ್ತಾರೆ. ಓಟ್ ಹಾಕ್ಸ್ಕೊಂಡ್ ಗೆದ್ದ ಮೇಲೆ ಜನ ಬೆಂಗಳೂರು ಹುಡ್ಕೊಂಡ್ ಬರ್ತಾರೆ. ತಮ್ಮ ಕುಣಿಗಲ್ ಶಾಸಕರನ್ನ ಬೆಂಗಳೂರಿಗೆ ಬಂದು ಹುಡುಕೊಂಡ್ ಬಂದು ಅವ್ರ ಮನೆ ಬಾಗಿಲು ಕಾದಿ ಅವ್ರನ್ನ ಭೇಟಿಯಾಗಿ ಯುವ ಜನರ ಬಗ್ಗೆ, ನಾನು ಬೇರೆ ಬಗ್ಗೆ ಹೇಳಲ್ಲ, ಯುವಕರು, ನಮ್ಮ ಕುಣಿಗಲ್ ಕ್ಷೇತ್ರದ ಯುವ ಜನರು ಬೆಂಗಳೂರಿಗೆ ಬಂದ್ವಿ, ಶಾಸಕರ ಮನೆಗೆ ಹೋದ್ವಿ, ಅವ್ರ ಗೇಟ್ ಕಾದ್ವಿ, ಗೇಟ್ ಕೀಪಿಂಗ್ ಕೆಲಸ ಮಾಡಿದ್ವಿ. ಆಮೇಲೆ ನಮ್ಗೆ ಶಾಸಕರು ಬಂದು ಬೆಳಿಗ್ಗೆ ಎದ್ದು ದಿವ್ಯ ದರ್ಶನವನ್ನ ಕೊಟ್ರು ಅಂತ ಹೇಳಿ ಅವ್ರ ಎತ್ತನಲ್ಲಿ ಸೆಲ್ಫಿ ತಗೊಂಡು ಹಾಕೊಂಡು, ಮತ್ತೆ ಎಂತ ಯುವ ಜನರು. ಅಲ್ಲಿಂದ ಬಂದಾದ್ಮೇಲೆ ನಿಮ್ಮ ಊರಿಂದ ಹುಡುಕೊಂಡ್ ಬಂದಾದ್ಮೇಲೆ ಅವರು ಹಳ್ಳಿಯಿಂದ ಫೋಟೋ ತೆಗಿಸ್ತಾರಲ್ಲ, ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಲ್ಲ. ಸಿಗ್ತಾ ಇದಾರೆ, ಇನ್ನ ಬದುಕಿದ್ದಾರೆ ಅಂತ, ಶಾಸಕರು ಬದುಕಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಸೆಲ್ಫಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಸೊ ಸೋಷಿಯಲ್ ಮೀಡಿಯಾನ ಯಾವ್ದಾವ್ದಕ್ಕೆ ಉಪಯೋಗಿಸ್ಕೊಂತಾರೆ ಅಂತ ನೀವೇ ಯೋಚನೆ ಮಾಡಿ. ಒಂದು, ಆಮೇಲೆ ನಿಮ್ KRS ಪಾರ್ಟಿಯವರು ಈಗ ತಾನೇ ಬೀಜ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರ. ನಿಮಗೆ ಒಳ್ಳೆ ಆಹಾರ ಮತ್ತೆ ಒಳ್ಳೆ ಜನಗಳನ್ನ ಚೇಂಜ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಒಂದು, ಅದನ್ನ ಕಾಯ್ಬೇಕು. ಅಷ್ಟು ಪೇಷನ್ಸ್ KRS ಪಾರ್ಟಿಯವ್ರಿಗೆ ಇದೆಯಾ? 100% ನಮ್ಗೆ ಪೇಷನ್ಸ್ ಇದೆ, ನಮಗೆ ಗೊತ್ತಾಗಿದೆ. ಆಮೇಲೆ ನಮ್ದು ಇದು ಏನೋ ಇಮ್ಮಿಡಿಯೇಟ್ ಆಗಿ ಬದಲಾಗ್ಬಿಡೋದು, ಜಂತರ್ ಮಂತರ್ ಇಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿ ಬಂದಿಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ನಾವು MLA ಆಗ್ಬೇಕು, ರವಿಕೃಷ್ಣ ರೆಡ್ಡಿ ಮುಖ್ಯಮಂತ್ರಿ ಆಗ್ಬೇಕು, ಅಥವಾ ಇದು ನಾಳೆನೆ ಆಗ್ಬೇಕು ಅಂತ ನಾವಿಲ್ಲಿ ಬಂದಿಲ್ಲ. ಆದ್ರೆ ನಮ್ಗೊಂದು ಖಾತ್ರಿ ಇದೆ, ಇದು ನಾಳೆನೆ ಬೇಕಾದ್ರೂ ಆಗ್ಬೋದು, ಅಥವಾ ಇನ್ನ 4 ವರ್ಷ ಅಥವಾ 40 ವರ್ಷ ಬಿಟ್ಕೊಂಡ್ ಬೇಕಾದ್ರೂ ಆಗ್ಬೋದು. ಇದಕ್ಕೆ ನಮಗೆ ಒಂದು ಏನಂತಾರೆ, ಇದಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ ನಾವು ಮಾಡ್ಕೊಂಡಿದ್ವಿ. ಮತ್ತೆ ಅದಕ್ಕೆ ಬೇಕಾದಂತ ಮಾನಸಿಕ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡೆ ಈ ಹೋರಾಟಕ್ಕೆ ಎಳ್ದಿರುವಂತದ್ದು. ಅದರಲ್ಲಿ ನಮಗೆ ಈ ಪೇಷನ್ಸ್ ಅನ್ನೋ ವಿಚಾರಕ್ಕೆ ನೀವು ಕೇಳಿದ್ರೆ ನಾನು ಹೇಳ್ತಾ ಇರೋದು, ನಮಗೆ ಖಾತ್ರಿ ಇದೆ, ನಾವು ಇದನ್ನ ರಾತ್ರೋ ಬದಲಾಯಿಸ್ತೀವಿ ಅಂತ ಭ್ರಮೆನಲ್ಲಿ ಏನು ಇಲ್ಲ. ಈಗೆಲ್ಲ ನಾವು ಮಾತಾಡಿದ್ವಲ್ಲ, ಎಷ್ಟೊತ್ತು ಮಾತಾಡಿದ್ವಲ್ಲ, ಜನ ಈ ತರಕ್ಕೆಲ್ಲ ಜನ ಆಲೋಚನೆಗಳಲ್ಲಿ ಜನ ಇರ್ಬೇಕಾದ್ರೆ ಯುವ ಜನರು, ಜನ್ಜಿ ಯುವ ಜನರು ಅಲ್ಲೆಲ್ಲಿ ನೇಪಾಳದಲ್ಲಿ ಸಿಡಿದೆದ್ದು ಬಂದ್ರು, ಅಟ್ಟಾಡಿಸ್ಕೊಂಡು ಹೊಡೆದ್ರು, ಇನ್ಕ್ಲೂಡಿಂಗ್ ಮಾಧ್ಯಮದವರು ಸೇರ್ಕೊಂಡಂಗೆ ಯಾರ್ಯಾರು ಪುಂಗಿ ಹೊಡಿತಾ ಇದ್ರಲ್ಲ ಮೇಕಪ್ ಬಣ್ಣ ಹಾಕೊಂಡು ಅವ್ರಿಗೆಲ್ಲ ಅಟ್ಟಾಡಿಸ್ಕೊಂಡು ಹೊಡೆದ್ರು. ಆ ತರಕ್ಕೆ ನಮ್ಮ ಇಲ್ಲಿ ಬಂದು ಯಾವ MLA ಸಂಸದ ಅವ್ರ ಊರಿಗೆ ಹೋಗಿ ಅವ್ರ ಜನರ ಕಷ್ಟ ಸುಖವನ್ನ ಕೇಳಬೇಕಾಗಿತ್ತು, ಕೇಳದೆ ಇರುವಂತಹ ಶಾಸಕ ಸಂಸದರ ಮನೆ ಬಾಗಿಲಿಗೆ ಬಂದು ಗೇಟ್ ಕೀಪಿಂಗ್ ಮಾಡಿ ಅವ್ರ ಹತ್ರ ಸೆಲ್ಫಿ ಹೊಡ್ಕೊಂಡು ಹೋಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ಸಂಸದರು ಸಿಕ್ಕಿದ್ರು, ಶಾಸಕರು ಸಿಕ್ಕಿದ್ರು ಅಂತ ಹೇಳಿ ಹಾಕೊಳ್ಳುವಂತ ಜನರು ನಮ್ ದೇಶದಲ್ಲಿ ಇರುವಂತ ಯುವ ಜನರು ಆ ತರದ ನೇಪಾಳದಲ್ಲಿ ಆದಂತ ಜನ್ಜಿ ಕ್ರಾಂತಿ ಮಾಡ್ತಾರೆ ಅಂತ ಭ್ರಮೆ ನಮಗಿಲ್ಲ. ಆದ್ರೆ ಇವ್ರನ್ನ ಬದಲಾಯಿಸಬೇಕು, ಇವ್ರನ್ನ ಎಚ್ಚರಿಸಬೇಕು. ನೀವು ಮಾಡ್ಬೇಕಾಗಿರೋದು ಇದಲ್ಲ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ನೀವು ನಿಜಕ್ಕೂ ನಾಯಕರುಗಳ ರೀತಿಯಲ್ಲಿ ಇರಿ. ಮತ್ತೆ ನೀವು ನೋಡ್ಬೋದು, ಯುವ ಜನರು ಸಿನಿಮಾದಲ್ಲಿ ಯಾವ್ದೋ ಸಿನಿಮಾ ಬಂತು ಅಂತ ಅಂದ್ರೆ ಅದ್ರಲ್ಲಿ ಏನೋ ಹೀರೋ ಹಿಂಗಿದ್ದ ಅಂತ ಅಂದ್ರೆ ಹೀರೋ ತರದ್ದೇ ಕಟಿಂಗ್ ಮಾಡಿಸ್ಕೋಬೇಕು, ಹೀರೋ ತರದ್ದೇ ಮೇಕಪ್ ಮಾಡ್ಕೋಬೇಕು, ಹೀರೋ ತರದ್ದೇ ಬಟ್ಟೆ ಹಾಕೋಬೇಕು, ಜಾಮ್ ಜುಮ್ ಅಂತ ಹೋಗ್ಬೇಕು. ನಿಜವಾಗ್ಲೂ ಹೀರೋಗಳಾಗ್ರಪ್ಪ ಅಂದ್ರೆ ರೆಡಿ ಇಲ್ಲ, ಯಾರನ್ನು ಟುಸ್ ಪಟಾಕಿಗಳು ಬಾಂಬ್ ತರ ಕಾಣಿಸ್ಕೊಳ್ಳೋದು, ಬಾಂಬ್ ಅಂತ, ಬಾಂಬ್ ಅಂತ. ಆದ್ರೆ ಟುಸ್ ಪಟಾಕಿಗಳು ಇವತ್ತು ಬಹುತೇಕ ಯುವ ಜನರು ಟುಸ್ ಪಟಾಕಿಗಳ ತರಕ್ಕೆ ಇದ್ದಾರೆ. ಯುವಕರು ಸಿಡಿಬೇಕು, ಅಕ್ಷರ ಸಹ ಸಿಡಿಬೇಕು. ಯುವಕರು ಸಿಡಿದಾಗ್ಲೇನೆ ಇವತ್ತು ಇಷ್ಟೆಲ್ಲ ಏನೆಲ್ಲ ಅನ್ಯಾಯ, ಇವತ್ತು ಅಕ್ರಮ ದುರಾಡಳಿತ ನಡೀತಾ ಇದೆ ಸಮಾಜದಲ್ಲಿ. ಸರ್, ಎಲ್ಲ ಜೀವಿಗಳ ಬದುಕೋದಕ್ಕೂ ಇವತ್ತು ಎಲ್ಲ ಜೀವಿಗಳ ಬದುಕು ಕೂಡ ಅಪಾಯದಲ್ಲಿದೆ ಸರ್. ಕೇವಲ ಮನುಷ್ಯರದಲ್ಲ, ಪ್ರಾಣಿ ಪಕ್ಷಿ. ಈ ಸಂಪತ್ತು ಯಾರ್ದು ಸರ್? ಇವತ್ತೇನಾಗಿದೆ ಗಣಿ, ಈ ಭೂಮಿಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಯಾರು ಲೂಟಿ ಮಾಡ್ತಾ ಇದಾರೆ? ಯಾರೋ ಕೆಲವೇ ಜನರಿಗೆ ಓಡಾಡೋದಕ್ಕೆ BMTC ಬಸ್ಸಲ್ಲೋ KSRTC ಬಸ್ಸಲ್ಲೋ ಜನ ಓಡಾಡೋದಕ್ಕೆ ಅವ್ರಿಗೆ ಬಸ್ ಟಿಕೆಟ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ ಅಂತ ಹೇಳಿ ಸರ್ಕಾರ ಅವ್ರಿಗೆ ಬಸ್ಸನ್ನ ಫ್ರೀ ಮಾಡಿದೆ. ಇಂತಹ ಸಂದರ್ಭದಲ್ಲೇ ಸರ್ಕಾರ ನಡೆಸುವಂತವ್ರು ಹೆಲಿಕಾಪ್ಟರ್ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿಯ ಮಂತ್ರಿಗಳು ತಪ್ಪೇನಿದೆ ಇದರಲ್ಲಿ? ನಾತ ದುಡ್ಡಿದೆ, ನಾನು ಮಾಡ್ಕೋತೀನಿ. ಅದೇ ಸಮಸ್ಯೆ ಇರೋದು, ಅದೇ ಡೇಂಜರ್. ನಿಮ್ಮ ಹತ್ರ ದುಡ್ಡಿರೋದೇ ಡೇಂಜರ್. ಹೌದು, ನೀವು ದುಡ್ಡಿರೋ ಕಾರಣಕ್ಕಾಗಿನೇ ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರು ರಾಜಕಾರಣಕ್ಕೆ ಬರೋದನ್ನ ತಡಿತಾ ಇದ್ದೀರಿ. ನಿಮ್ಮ ದುಡ್ಡೇ ನಮಗೆ ಅಪಾಯ. ನೀವು ಹೆಂಗೆ ದುಡಿದ್ರು, ನೀವ್ ಹೆಂಗೆ ದುಡಿದ್ರಿ ನೋಡ್ರಿ, ನೀವ್ ಹೆಂಗೆ ದುಡಿಲಿ. ನನಗೊಬ್ಬ ವಿದ್ಯಾವಂತನಾಗಿ ಗ್ರಾಜುಯೇಟ್ ಆಗಿ ನೀವು ಮಾಡ್ತಾ ಇರೋ ರೀತಿನಲ್ಲಿ ದುಡ್ಡು ನನ್ನ ಕೈಲಿ, ನನಗೆ ಅಲ್ಲ ಯಾರಿಗೂ ಮಾಡಕ್ಕಾಗದೇ ಇರೋ ರೀತಿನಲ್ಲಿ ದುಡ್ಡು ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವು ನ್ಯಾಯವಾಗಿ ದುಡ್ಡು ಮಾಡ್ತೀರಾ ಅಂತ ಹೇಳಿ ನಂಬ್ಕೊಳ್ಳೋದಕ್ಕೆ ನಾನು ಮೂರ್ಖ ಅಲ್ಲ. ನಿಮ್ಮ ನೆಂಬಿ ಅಂತ ಯಾರು ಹೇಳೋದು? ಅವ್ರೇನ್ ಬಂದ್ ಹೇಳಿದ್ರ ನನ್ನ ನೆಂಬಿ ಅಂತ? ಇಲ್ವಲ್ಲ.
ಅವ್ರು ಅವ್ರ ಪಾಡ್ಗೆ ಅವ್ರು ದುಡ್ಡು ಮಾಡ್ಕೊಂಡು ಅವ್ರು ಯಾಕೆ ಹೇಳ್ತಾರೆ ಸರ್, ನೀವು ಅವ್ರ ಬೆನಿಫಿಷಿಯರೀಸ್ ಸರ್, ನೀವು ಅವರು ಬೆನಿಫಿಷಿಯರೀಸ್, ಅವರು ಇದೆಲ್ಲವನ್ನ ಲೂಟಿ ಮಾಡ್ಕೊಂಡು ತಿಂತಾ ಇರುವಂತಹ ಬೆನಿಫಿಷಿಯರೀಸ್. ನೋಡಿ ಯಾವ್ದು ಗಣಿಗಾರಿಕೆ ಮಾಡಿದ್ರು, ಎಷ್ಟೆಲ್ಲಾ ಲೂಟಿ ಮಾಡಿದ್ರು, ಬಳ್ಳಾರಿನಲ್ಲಿ ಗಣಿ ದಣಿಗಳಂತಾನೆ ಹೆಸರಿಟ್ಬಿಟ್ಟಿದೀವಿ ಅವ್ರಿಗೆ ನಾವು. ಈಗ ಅದನ್ನ ಹೋರಾಡಿ ಜೈಲ್ಗೆ ಕಳಿಸಿದ್ರು, ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ MLA ಆಗ್ಲಿಲ್ವಾ? ಇವತ್ತು HK ಪಾಟೀಲ್ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಗಣಿ ಅಕ್ರಮ ಏನಾಯ್ತು, ಆ ಗಣಿ ಅಕ್ರಮದಲ್ಲಿ ಸುಮಾರು 55,000 ಕೋಟಿ ರೂಪಾಯಿಗಳನ್ನ ಅವ್ರು ನಷ್ಟ ಮಾಡಿದ್ದಾರೆ. ಇವರೆಲ್ಲ ಜನರಿಂದ ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ HK ಪಾಟೀಲ್ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಯಾಕೆ ಎಕ್ಸಿಕ್ಯೂಷನ್ ಇಲ್ಲ? 55,000 ಕೋಟಿ ತಗೊಂಡ್ರ ಮಾತಿದ್ರೆ ದುಡ್ಡಿಲ್ಲ. ನಾವು ಅದು ಕೊಟ್ಟಿದೀವಿ, ನಾವು ಭಾಗ್ಯಗಳು ಕೊಟ್ಟಿದೀವಿ, ಈ ಭಾಗ್ಯ ಆ ಭಾಗ್ಯ ಇದೆಲ್ಲ ಎಲ್ಲಿರುತ್ತೆ, ರಸ್ತೆ ಗುಂಡಿ ಮುಚ್ಚಕ್ ದುಡ್ಡಿಲ್ಲ. 55,000 ಕೋಟಿ ವಸೂಲಿ ಮಾಡ್ರಪ್ಪ ಹೋಗಿ ಅವ್ರ ಹತ್ರ. ಯಾಕೆ ದಮ್ಮು ತಾಕತ್ತು ಎಲ್ಲ ಇಲ್ವಾ? ಬಳ್ಳಾರಿಗೆ ತೊಡೆ ತಟ್ಕೊಂಡು ಹೋಗಿ, ಬಳ್ಳಾರಿಗೆ ಹೋಗಿ ಅಧಿಕಾರ ಪಡಿಬೇಕು ಅಂತ ಅಂದ್ರೆ ತೊಡೆ ತಟ್ಕೊಂಡು ಬಳ್ಳಾರಿಗೆ ಕುಣ್ಕೊಂಡು ನಡ್ಕೊಂಡು ಹೋಗ್ತೀರಿ. ಈಗ ಅಧಿಕಾರ ಇದ್ದಾಗ ವಸೂಲಿ ಮಾಡೋದಕ್ಕಾಗಲ್ವ ನಿಮ್ಗೆ? ಅವಾಗ ನನ್ಗೆ ಅಧಿಕಾರ ಬೇಕಿತ್ತು, ಹೋದೆ. ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ನೀವೇನ್ ಮಾತು ಹೇಳಿದ್ರಲ್ಲ ಈಗ, ಆವಾಗ ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಈಗಲೇ ಅರ್ಥ ಮಾಡ್ಕೊಂಡ್ರೆ ಅವ್ರ ಬದುಕು ನಾಳೆ ಚೆನ್ನಾಗಿರುತ್ತೆ. ಇನ್ಯಾವುದೋ 10 ವರ್ಷ 20 ವರ್ಷ ಆದ್ಮೇಲೆ ಜ್ಞಾನೋದಯ ಆಯ್ತು ಅಂತಂದ್ರೆ ಈ 55,000 ಕೋಟಿ ಜೊತೆಗೆ ಇನ್ನೊಂದು 5 ಲಕ್ಷ ಕೋಟಿನೂ ಡಾಮ್ ಡುಮ್ ಡಮಾರ್ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಜನರಿಗೆ ನಮ್ಮ ಮಕ್ಳಿಗೂ ಏನಿರಲ್ಲ, ನಾಳೆ ನಮಗೂ ಏನಿರಲ್ಲ, ನಮ್ಮ ಮೊಮ್ಮಕ್ಳಿಗೂ ನಮ್ಮ ಕಾಲಕ್ಕೆ ಇರಲ್ಲ. ಮಕ್ಳು ಕಾಲ ಬಹಳ ದೂರ, ನಮ್ಮ ಕಾಲಕ್ಕೆ ಬಹುಶಃ ಇವ್ರ ಸ್ಪೀಡ್ ನೋಡಿದ್ರೆ, ಇವ್ರು ಲೂಟಿ ಮಾಡ್ತಾ ಇರುವಂತ ಸ್ಪೀಡ್ ನೋಡಿದ್ರೆ ಸಾರ್, ವಿಧಾನಸೌಧದಲ್ಲಿ ಇವತ್ತು ಯಾರಿದ್ದಾರೆ ಅನ್ಕೊಂಡಿದ್ದೀರಿ? ಯಾರಿದ್ದಾರೆ ವಿಧಾನಸೌಧದಲ್ಲಿ? ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಇವತ್ತು 90% ಬ್ರೋಕರ್ಸ್ ಇದ್ದಾರೆ, ತಲೆ ಹಿಡುಕರಿದ್ದಾರೆ. ಅವ್ರಿಗೆ ಕೆಲಸ ಇರೋದಲ್ಲಿ ನಿಮ್ಗೇನ್ ಕೆಲಸ ಇದೆ? ನೀವು ಏನ್ ಮಾಡ್ತೀರಾ? ನೀವು ಬ್ರೋಕರ್ ಕೆಲಸ ಮಾಡ್ತೀರಾ? ನಿಮ್ ಕೈಲಿ ಆಗತ್ತಾ ಬ್ರೋಕರ್ ಕೆಲಸ ಮಾಡಕ್ಕೆ? ನಿಮ್ ಕೈ ಆಗತ್ತಾ ಹೇಳಿ? ಆಗದಿದ್ರೆ ಹೋಗಿ. ಜನ ಹಂಗಾದ್ರೆ ಯಾರನ್ನ ಆಯ್ಕೆ ಮಾಡಿದ್ದಾರೆ? ಬ್ರೋಕರ್ಗಳನ್ನೇ ಆಯ್ಕೆ ಮಾಡಿರೋದೇ ಬ್ರೋಕರ್ಗಳನ್ನ. ಜನ ವ್ಯಾಪಾರಸ್ಥರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಣ್ತಾ ಇದೆ. ನಾನು ಅದನ್ನೇ ಅವಾಗ್ಲೇ ನಿಮ್ಗೂ ಹೇಳ್ತಿರೋದು. ಜನ ಹಂಗಾಗಿ ಬ್ರೋಕರ್ಗಳು ಇವತ್ತು ನೀವು ಒಬ್ಬ ವ್ಯಾಪಾರಸ್ಥನೇ ಆಗ್ತೀರಾ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಯಾವ್ದು ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇರೋದು. ನೀವು ಹೇಳ್ತಾ ಇದ್ರೆ ನಾನು ಚೇಂಜ್ ಮಾಡ್ತೀನಿ ಅಂತ. ನಾನು ಅದನ್ನೇ ಸರ್ ಅವಾಗ್ಲಿಂದ ನಿಮ್ಗೆ ಕೇಳ್ತಾ ಇರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.